विद्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयाळवे मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रयेत् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओं। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम्। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಕುಂತಿದೇವಿಯ ಸ್ತೋತ್ರದಲ್ಲಿ ವಿಷಾನ್ ಮಹಾಗ್ನೇಃ ಪುರುಷಾದದಂಶನಾತ್ ಅಸತ್ಸಭಾಯಾಃ ವನವಾಸ ಕೃಚ್ಛ್ರತಃ ಮೃಧೇ ಮೃಧೇನೇಕಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರಚಾಸ್ಮ ಹರೇಭಿರಕ್ಷಿತಾಃ. ಪಾಂಡವರ ಜೀವನ ನೋಡಿದರೆ ತುಂಬ ಕಷ್ಟ ಅಂತ ಅನ್ನಿಸ್ತದೆ, ಆದರೆ ಅದು ಅವರಿಗೆ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ಕೇಳುವ ನಮಗೆ ಕಷ್ಟ ಅಷ್ಟೆ, ಅವರಿಗೆ ಅಷ್ಟು ಸುಖವಾಗಿ ಭೀಮಸೇನ ದೇವರ ಬಾಹುಬಲದಿಂದ ಸುರಕ್ಷಿತರಾಗಿ ಕೃಷ್ಣನ ನೇತೃತ್ವದಲ್ಲಿ ಭಾರಿ ಚೆನ್ನಾಗಿ ಅವರು ಜೀವನವನ್ನು ನಡೆಸಿದರು ಹಾಗೆ ಅಂತ. ಆದರೂ ಕೂಡ ಒಂದು ಲೋಕದ ದೃಷ್ಟಿಯಿಂದ ನೋಡಿದರೆ ಎಷ್ಟು ದುಃಖಗಳು, ಅದನ್ನು ಪರಮಾತ್ಮ ಹೇಗೆ ಪರಿಹಾರ ಮಾಡ್ತಾನೆ. ನಿನ್ನೆ ನೋಡಿದ್ದೀವಿ, ಯುಧಿಷ್ಠಿರ ಮತ್ತು ಅರ್ಜುನ ಇಬ್ಬರು ಪರಸ್ಪರ ಅವರ ಒಳಗೆ ಕಲಹ, ಅಂತಹ ಸಂದರ್ಭಗಳು ಬರುತ್ತವೆ. ಇಲ್ಲಿ ಹೇಗೆ ಕೃಷ್ಣ ಪರಿಹಾರ ಮಾಡಿದನೋ ಇದೇ ರೀತಿಯಾಗಿ ರಾಮಾಯಣದಲ್ಲೂ ಇದೆ. ವಾಲಿ ಮತ್ತು ಸುಗ್ರೀವ, ಅಲ್ಲೂ ಕೂಡ ಅಷ್ಟೇ, ಅಣ್ಣ ತಮ್ಮಂದಿರಲ್ಲೇ ಜಗಳ. ಈಗಂತೂ ಅದು ತುಂಬ ಎಲ್ಲರಲ್ಲೂ ಕಾಣ್ತಾ ಇದೆ. ಅಣ್ಣ ತಮ್ಮಂದಿರು ಅಂತ ಆಗಲ್ಲ, ಮದುವೆಗೆ ಮುಂಚೆ ಇರುವ ರೀತಿಯೇ ಬೇರೆ ಅಣ್ಣ ತಮ್ಮಂದಿರು, ಮದುವೆ ಆದ ಮೇಲೆ ಇರುವ ರೀತಿ ನೀತಿಯೇ ಬೇರೆ ಆಗಿಬಿಟ್ಟಿದೆ. ಯಾಕೋ ಅದು ವಿಚಾರ ಮಾಡಬೇಕಾದವೆಲ್ಲ ನಾವು. ಮಹಾಭಾರತ ರಾಮಾಯಣ ತಿಳಿಸಿಕೊಡುವ ವಿಚಾರಗಳು ಇವುಗಳೆಲ್ಲ. ಯಾವ ಕಾಲಕ್ಕೂ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಜಗಳ ಇತ್ಯಾದಿಗಳು ವೈಮನಸ್ಯ ಎನ್ನತಕ್ಕದ್ದು ಧರ್ಮ ಮಾರ್ಗದಲ್ಲಿ ಇರುವಾಗ. ಇಬ್ಬರು ಧರ್ಮ ಮಾರ್ಗದಲ್ಲೇ ಇದ್ದಾರೆ. ವಾಲಿ ಸುಗ್ರೀವನೂ ಹೌದು, ಇಲ್ಲಿ ಅರ್ಜುನ ಮತ್ತು ಯುಧಿಷ್ಠಿರ ಅವರು ಹೌದು. ಆದರೂ ಕೂಡ ಪರಸ್ಪರ ಅದೇನೋ ಒಂದು ವೈಮನಸ್ಯ ಬಂದೇ ಬರುತ್ತದೆ. ನಮಗೆ ಇದು ಅರ್ಥ ಆಗೋದಿಲ್ಲ. ಪರೀಕ್ಷಿತ್ ರಾಜ ಕಲಿ ಇರೋದಕ್ಕೆ ಜಾಗಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಯಾವುದು? ಕಲಹನೂ ಒಂದು. ಯಾರು ಮದ್ಯಪಾನ ಮಾಡ್ತಾರೆ, ಯಾರು ಜೂಜಾಡ್ತಾರೆ, ಯಾರು ದುಷ್ಟತ್ರಿ ಜೊತೆಗೆ ಸಹವಾಸ ಮಾಡ್ತಾರೆ, ಮತ್ತು ಯಾರು ಕಲಹವನ್ನು ಮಾಡ್ತಾರೆ ಹಾಗೆ ಅಂತ. ಕಲಹ ಎಲ್ಲಿ ನಡೀತದೆ ಅಲ್ಲಿ ಮೊದಲು ಬಂದು ನಿಂತುಕೊಳ್ತಾನೆ ಯಾರು? ಕಲಿಯ ಪ್ರಭಾವದಿಂದ ಈ ರೀತಿಯಾಗಿ ಆಗ್ತಾ ಇದೆ. ಆ ಕಲಿಯನ್ನು ಗೆಲ್ಲುವ ಉಪಾಯ ಅಂದರೆ ಅದು ಕೃಷ್ಣನ ಉಪಾಸನೆ, ರಾಮದೇವರ ಉಪಾಸನೆ. ಅದನ್ನು ಬಿಟ್ಟರೆ ನಮಗೆ ಬೇರೆ ಮಾರ್ಗ ಇಲ್ಲ. ಅದರಿಂದ ಮಹಾಭಾರತ ರಾಮಾಯಣ ನಮಗೆ ತಿಳಿಸಿಕೊಡೋದು ಇದೆ. ಯಾವ ಪುರಂದರದಾಸರು ಹೇಳ್ತಾರೆ ನೋಡಿ, ಬಂಧು ಬಳಗದಲ್ಲಿ ಜಗಳ ಆಡಬಾರದು ಹಾಗೆ ಅಂತ. ಬಂಧು ಬಳಗದಲ್ಲಿ ಜಗಳ ಕದನ ಇತ್ಯಾದಿಗಳು ಆಗಲೇಬಾರದು. ನಮಗೆ ಇದು ಅರ್ಥ ಆಗೋದಿಲ್ಲ. ಪರಮಾತ್ಮ ಶ್ರೀನಿವಾಸ ದೇವರು ತಾನು ಮಾಡಿ ತೋರಿಸ್ತಾನೆ. ಶ್ರೀನಿವಾಸ ಅವನಿಗೆ ಮನೆಗೆ ಬಂದು ಹೆಣ್ಣನ್ನು ನೋಡು ಅಂತ ಆಕಾಶ ರಾಜ ಒಂದು ಪತ್ರ ಬರಿಬೇಕು. ಹೇಗೆ ಪತ್ರ ಬರಿಬೇಕು ಗೊತ್ತಿಲ್ಲ. ಯಾಕೆ? ಪರಬ್ರಹ್ಮ. ಏನು ನಮಸ್ಕಾರ ಅಂತ ಬರಿಬೇಕೋ, ಆಶೀರ್ವಾದ ಅಂತ ಬರಿಬೇಕೋ,
ದೇವರಾದ್ದರಿಂದ ನಮಸ್ಕಾರ. ಇನ್ನು ತಾನು ಮಾವನಾಗಲಿಕ್ಕಿದ್ದಾನೆ, ಹೆಣ್ಣು ಕೊಡುವ ಮಾವನಾಗಲಿಕ್ಕಿದ್ದಾನೆ, ತಾನು ಹೇಗೆ ಹೋಗಿ ನಮಸ್ಕಾರ ಮಾಡಲಿ? ಹಾಗೆಂತ ಆಶೀರ್ವಾದ ಮಾಡೋಣವೇ? ಅಳಿಯನಿಗೆ ಆಶೀರ್ವಾದ ಮಾಡೋದು ಉಂಟು. ಆಶೀರ್ವಾದ ಮಾಡೋಣವೇ? ಪರಬ್ರಹ್ಮನಾಗಿದ್ದಾನೆ. ಇದು ಅವರಿಗೆ ತೊಡಕಾದದ್ದು. ಏನು ಮಾಡಬೇಕು ಹಾಗೆ ಅಂತ ಹೇಳಿದರೆ, ಅದಕ್ಕೆ ಬೃಹಸ್ಪತಿ ಆಚಾರ್ಯರು ಅವ್ರನ್ನೇ ಕೇಳಿದರು, ಸ್ವಾಮಿ ನಮಗೆ ಈ ಪತ್ರಗೀತರೆಲ್ಲ ಬರೆದು ಅಭ್ಯಾಸ ಇಲ್ಲ, ನೀವೇ ಬರೆದು ಕೊಡಿ ಹಾಗೆ ಅಂತ. ಕಷ್ಟ ಇದೆ ನೋಡಿ, ದೇವರ ಜೊತೆಗೆ ಹೇಗೆ ಮಾಡೋದು ಇವನ್ನೆಲ್ಲ ಹಾಗೆ ಅಂದರೆ ಬೃಹಸ್ಪತಿ ಆಚಾರ್ಯರು ಹೇಳ್ತಾರೆ, ಸ್ವಾಮಿ ನಿನಗೆ, ಅವರು ಬರೆದ ಪತ್ರ ನೋಡಿ, ಸ್ವಾಮಿ ನಿನಗೆ ಸಾಷ್ಟಾಂಗ ನಮಸ್ಕಾರ, ನೀನು ಅನಂತಕೋಟಿ ಬ್ರಹ್ಮಾಂಡ ನಾಯಕ, ನಿನಗೆ ನಮಸ್ಕಾರ, ಆದರೂ ಕೂಡ ಬಂಧುತ್ವ ನಿಮಿತ್ತ ನಿನಗೆ ಆಶೀರ್ವಾದ ಹಾಗೆ ಅಂತ ಹೇಳ್ತಾರೆ. ಆ ಒಂದು ಬಂಧುಗಳು ಎನ್ನತಕ್ಕ ಒಂದು ಪದವಿಯನ್ನು ದೇವರು ಕೂಡ ಬಿಡೋದಿಲ್ಲ ನೋಡಿ. ಆಕಾಶರಾಜ ನಮಗೆ ತಿಳಿಸಿಕೊಡುವ, ಬೃಹಸ್ಪತಿ ಆಚಾರ್ಯ ನಮಗೆ ತಿಳಿಸಿಕೊಡುವ ಒಂದು ಪಾಠ ಅದು. ಬಂಧುಗಳಲ್ಲಿ ಜಗಳ ಆಡಬಾರದು ಹಾಗೆ ಅಂತ ಹೇಳ್ತಾರೆ. ಸತಿ ಸುತರಿಗೆ ಪುರುಷ ವಂಚನೆ ಮಾಡಬಾರದು ಹಾಗೆ ಅಂತೆಲ್ಲ ಇದೆ. ಇರಲಿ, ಇಲ್ಲಿ ಪ್ರಕೃತ ನೋಡಿದರೆ ಬಂಧುಗಳಲ್ಲಿ ಪರಸ್ಪರ ಜಗಳ ಆಗಿರುವಾಗ ಕೃಷ್ಣ ದುರ್ಯೋಧನಾದಿಗಳ ಜೊತೆಗೆ ಯುದ್ಧ ಮಾಡು ಅಂತ ಹೇಳಿದ್ದು ಸರಿಯೋ ತಪ್ಪೋ ಅಂತ ಒಂದು ಪ್ರಶ್ನೆ ಬರುತ್ತದೆ. ಬಂಧುಗಳಲ್ಲಿ ಜಗಳ ಆಡಬಾರ್ದು ಹಾಗೆ ಅಂತ ಶಾಸ್ತ್ರದ ಆದೇಶ ಅಂತ ಆದ ಮೇಲೆ ಯುದ್ಧ ಮಾಡು ಅಂತ ಪ್ರೋತ್ಸಾಹ ಕೊಟ್ಟದ್ದು ಯಾಕೆ ಹಾಗೆ ಅಂದರೆ, ಅದು ಬಂಧು ಬಳಗದಲ್ಲಿ ಹೇಗಿರಬೇಕು ಹಾಗೆಂದರೆ ಧರ್ಮ ಮಾರ್ಗದಲ್ಲಿ ಇರಬೇಕು. ಧರ್ಮದ ಚೌಕಟ್ಟನ್ನು ಬಿಟ್ಟು ಹೊರಗೆ ಬಂದಾಗ ಆಗ ಅದು ನಾಶ ಮಾಡತಕ್ಕದ್ದೇ ಹಾಗೆ ಅಂತ. ನಮಗೆ ಇನ್ನು ಸ್ವಲ್ಪ ಈ ದೃಷ್ಟಿಯಲ್ಲಿ ನೋಡಿದರೆ ಪ್ರಹ್ಲಾದ ರಾಜನಿಗೂ ಅವರ ತಂದೆಗೂ, ಪ್ರಹ್ಲಾದ ಪರಮ ಧಾರ್ಮಿಕರು, ಹಿರಣ್ಯಕಶಿಪು ಪರಮ ಅಧಾರ್ಮಿಕ ಅವನು. ಅವರಿಬ್ಬರ ಮಧ್ಯದಲ್ಲಿ ಏನಾಯಿತು ನೋಡಿ, ಒಂದೂ ಸಲ ಕೂಡ ಪ್ರಹ್ಲಾದ ರಾಜರು ತಂದೆಯನ್ನು ಬೈದದ್ದಲ್ಲ. ಒಂದು ಮಾತು ಹೇಳ್ತಾರೆ, ಏನಪ್ಪ ಏನು ಕಲಿತಿದ್ದಿ ಪ್ರಹ್ಲಾದ ಅಂತ ಕೇಳಿದರೆ, ಈ ಮನೆಯಲ್ಲಿ ಇದ್ದು ವಾಸ ಮಾಡಿಕೊಂಡು ಅರಮನೆಯ ಸುಖಭೋಗಗಳನ್ನು ಅನುಭವಿಸೋದಕ್ಕಿಂತ ಕಾಡಿನಲ್ಲಿ ಹರಿನಾಮ ಸ್ಮರಣೆ ಮಾಡ್ತಾ ವಾಸ ಮಾಡಿಕೊಂಡಿರುವುದು ಲೇಸು ಅಂತ ಹೇಳಿಬಿಟ್ಟು. ಎಂಥ ಮಾತು ನೋಡಿ. ನಮ್ಮನ್ನು ಕೇಳಿದರೆ ಹರಿನಾಮ ಸ್ಮರಣೆ ಅದೆಲ್ಲ ಪಕ್ಕಕ್ಕೆ ಇಡೋಣ್ರಿ, ಆಮೇಲೆ ನೋಡ್ಕೊಳ್ಳೋಣ, ಎಲ್ಲಿ ಹೋಗ್ತಾನೆ, ನಾನೆಲ್ಲಿ ಹೋಗ್ತೀನಿ, ಹರಿಯಲ್ಲಿ ಹೋಗ್ತಾನೆ, ಏನು ದೊಡ್ಡ ಅರಮನೆ ಸೌಭಾಗ್ಯ ಸಿಕ್ಕಿದೆ, ಎಂಜಾಯ್ ಮಾಡೋಣ ಹಾಗೆ ಅಂತ ಅಲ್ಲೇ ಅಂಟ್ಕೊಂಡು ಇರ್ತೀವೋ ಏನೋ ಗೊತ್ತಿಲ್ಲ, ಯಾರ್ಯಾರು ಹೇಗೆ ಅಂತ. ನಮಗೆ ಅರಮನೆ ವಾಸ ದೇವರು ಕೊಟ್ಟೂ ಇಲ್ಲ, ಸಿಕ್ಕಿದೆ ಅದು ನಮಗೆ. ಈ ಮಠವೇ ಅರಮನೆ ಅಷ್ಟೇ, ರಾಯರ ಮನೆಯೇ ನಮಗೆ ಅರಮನೆ. ಪ್ರಹ್ಲಾದನ ವಾಸಸ್ಥಾನ ನೋಡಿ ಇದೆಲ್ಲ, ಇದೇ ನಮಗೆ ಅರಮನೆ ಇದ್ದಾಗೆ. ಇಲ್ಲಿ ಸುಖವಾಗಿ ನಾವು ನಮ್ಮ ಸಾಧನೆಯನ್ನು ಮಾಡ್ಬೋದು, ಯಾವ ತೊಂದರೆಯೂ ಇಲ್ಲ ನೋಡಿ. ಈ ರೀತಿಯಾದ ಒಂದು ಭಾವನೆಯನ್ನು ನಾವು ಬೆಳೆಸ್ಕೋಬೇಕ್ರಿ. ಸಿಕ್ತು ಅಂತೇಳಿ, ಫ್ರೀಯಾಗಿ ಸಿಕ್ತು ಅಂತೇಳಿ ಏನೇನೋ ಮಾಡುವ ಒಂದು ಹವ್ಯಾಸ ನಾವು ಬೆಳೆಸ್ಕೋಬಾರ್ದು. ಪರಮಾತ್ಮನ ಸ್ಮರಣೆ, ಪರಮಾತ್ಮನ ಸೇವೆಗೆ ಅನುಕೂಲವಾದ ಒಂದು ವಾತಾವರಣ ಇರಬೇಕು. ಆ ರೀತಿಯಾಗಿ ಮನೆಯಲ್ಲೂ ಇರಬೇಕು, ಬಂಧು ಬಳಗದಲ್ಲೂ ಕೂಡ ಆ ರೀತಿಯಾದ ಒಂದು ವಾತಾವರಣವನ್ನು ನಾವು ತರೋದಕ್ಕೆ ಪ್ರಯತ್ನ ಪಡಬೇಕು. ಇಲ್ಲದಿದ್ದರೆ ನಿತ್ರೆ ಕೂತ್ರೆ ಅದು ಸಮಸ್ಯೆನೇ. ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅತ್ತೆ ಮಾವಂದಿರು ಸರಿ ಇಲ್ಲ, ಮಗ ಸೊಸೆ ಸರಿ ಇಲ್ಲ. ಇದು ಮನೆಗಳಲ್ಲಿ ಇರತಕ್ಕ ಒಂದು ವಿಚಾರ. ನಾವು ನೋಡಿದರೆ ಅನ್ನಿಸ್ತದೆ, ಹೌದು ಇದು ನೋಡೋದಕ್ಕೆ ನಾವು ಭೂಮಿಗೆ ಬಂದದ್ದ ಹಾಗೆ ಅಂತ. ಇದೆಲ್ಲ ಇದ್ದದ್ದೇ. ಇದು ಮನೆ ಸರಿ ಇಲ್ಲ, ವ್ಯಕ್ತಿ ಸರಿ ಇಲ್ಲ, ಗೊತ್ತಿದ್ದದ್ದೇ. ಅದರಿಂದಲೇ ನಾವು ಭೂಮಿಯಲ್ಲಿ ಇರೋದು. ಎಲ್ಲ ಸರಿಗಿದ್ಬಿಟ್ಟಿದ್ರೆ ನಾವು ಯಾಕೆ ಭೂಮಿಗೆ ಬರ್ತಾ ಇರ್ತೀವಿ? ಮನೆ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಸೊಸೆಯಂದಿರು ಸರಿ ಇಲ್ಲ, ಅತ್ತೆ ಮಾವಂದಿರು ಸರಿ ಇಲ್ಲ, ಇದೆಲ್ಲ ಇದ್ದದ್ದೇ. ಅದು ಸರಿಯಾಗಿದ್ದಿದ್ರೆ ಭೂಮಿಗೆ ಹುಟ್ಟುತ್ತಾನೇ ಇದ್ದಿಲ್ಲ. ಇಂಡಿಸಿಪ್ಲಿನ್ ಆಗಿರೋದ್ರಿಂದಲೇ ನಾವು ಭೂಮಿಗೆ ಹುಟ್ಟಿರ್ತೀವಿ, ಕಲಿಬೇಕು ಅಂತಲೇ ಭೂಮಿಗೆ ಹುಟ್ಟಿದ್ದೀವಿ. ಅದರಿಂದ ಆ ಧರ್ಮದ ಚೌಕಟ್ಟನ್ನು ಬಿಟ್ಟು ನಾವು ಹೋಗಬಾರದು ಹಾಗೆಂಬ ಒಂದು ವಿಚಾರವನ್ನು ಕೂಡ ಸೂಚನೆ ಮಾಡ್ತಾ ಇದ್ದಾರೆ. ಇನ್ನು ದುರ್ಯೋಧನ ಮತ್ತು ವಿದುರ, ಈ ಒಂದು ಕೇಸಲ್ಲೂ ಕೂಡ ವಿದುರ ಚೆನ್ನಾಗಿ ದುರ್ಯೋಧನನ್ನು ವಿರೋಧ ಮಾಡ್ತಾ ಇದ್ದ ನೋಡಿ. ಅವನ ಒಂದು ಇತಿಮಿತಿನೇ ಬೇರೆ. ದುರ್ಯೋಧನನ ತುಂಬ ಪವರ್ಫುಲ್ ವ್ಯಕ್ತಿ ದುರ್ಯೋಧನ, ರಾಜನ ಮಗ. ಆದ್ದರಿಂದ ಇವನು ರಾಜನ ತಮ್ಮ. ರಾಜನ ಮಗನಿಗೆ ಎಷ್ಟು ಬಲ ಇರುತ್ತದೆ, ರಾಜನ ತಮ್ಮನಿಗೆ ಅಷ್ಟು ಇರೋದಿಲ್ಲ. ಆದರೂ ಕೂಡ ಆ ಧೃತರಾಷ್ಟ್ರ ಮತ್ತು ವಿದುರ ಒಂದು ದಿನ ಬಿಟ್ಟು ಬದುಕಿರಲಿಕ್ಕೆ ಆಗಿಲ್ಲವಂತೆ.
ಬೈದು ಬಿಡ್ತಾನೆ ಧೃತರಾಷ್ಟ್ರ. ಯಾವಾಗಲೂ ಪಾಂಡವರು ಪಾಂಡವರು ಅಂತ ಹೇಳ್ತಾ ಇದ್ದೀಯಾ ವಿದುರ, ಇಲ್ಲಿ ಇರಬೇಡ ನೀನು, ಹೋಗು, ಪಾಂಡವ್ರ ಜೊತೆಗೆ ಹೋಗ್ಬಿಡು ಅಂತ. ಇದೇ ಸಾಕು ಅಂತ ಅವನು ಓಡಿ ಬಂದ್ಬಿಟ್ಟ. ಇದೇ ಥರ ಘಟನೆ ನಾವು ರಾಮಾಯಣದಲ್ಲೂ ನೋಡ್ತೀವಿ. ವಿಭೀಷಣ ಏನು ಮಾಡ್ತಾ ಇದ್ದ? ರಾಮನಿಗೆ ಕೊಟ್ಟುಬಿಡು, ಸೀತೆಯನ್ನು ಕೊಟ್ಟುಬಿಡು, ಸೀತೆಯನ್ನು ಕೊಟ್ಟು, ನೀನು ಇರಲೇಬೇಡ, ನೀನು ಹೋಗ್ಬಿಡು ರಾಮನ ಹತ್ರ ಅಂತ ಹೇಳಿಬಿಟ್ಟ. ಇದೇ ಸಾಕು ಅಂತ ಬಂದ್ಬಿಟ್ಟ ಅವನು. ಯಾಕೆ? ಧರ್ಮಕ್ಕೆ ಪ್ರಾಧಾನ್ಯತೆ. ರಾಮಾಯಣ ಮಹಾಭಾರತ ತಿಳಿಸೋದೇ ಇದು. ವಿದುರನೂ ಅಷ್ಟೇ, ಸೀದಾ ಹೊಟ್ಟೋಗ್ಬಿಟ್ಟ. ಇರಲೇ ಇಲ್ಲ. ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ ಹೇಳೋದು. ಸಜ್ಜನರ ಜೊತೆಗೆ ನಾವು ಸಹವಾಸ ಬೆಳೆಸಬೇಕೇ ಹೊರತು ಈ ಬಂಧುತ್ವವನ್ನು ತಲೆ ಮೇಲೆ ಇಟ್ಟುಕೊಂಡು ನಾವು ಕುಣಿದಾಡಬಾರ್ದು. ಹಾಗೆ ಅಂತ ಹೇಳಿ ಬಂಧು ಬಳಗದಲ್ಲಿ ಜಗಳವನ್ನು ಕೂಡ ಆಡಬಾರ್ದು. ಇದು ಶಾಸ್ತ್ರದ ವಿಚಾರ. ನಾವು ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಬಂಧು ಬಾಂಧವರ ಜೊತೆ ಚಿಕ್ಕಪ್ಪ ದೊಡ್ಡಪ್ಪಂದಿರು, ಒಂದು ರೀತಿಯಾಗಿ ಅಣ್ಣ ತಮ್ಮಂದಿರು ಹೇಗಿರಬೇಕು, ಅವ್ರ ಜೊತೆಗೆ ದುರ್ಯೋಧನ ವ್ಯವಹಾರ ಮಾಡಿದಂತೆ ನಾವು ವ್ಯವಹಾರ ಮಾಡಬಾರ್ದು. ಯುಧಿಷ್ಠಿರ ಹೇಗೆ ವ್ಯವಹಾರ ಮಾಡಿದ ನೋಡಿ. ಅವನು ಮುಂದೆ ಬರ್ತದೆ ಭಾಗವತದಲ್ಲಿ, ಧೃತರಾಷ್ಟ್ರ ದೇಹ ಬಿಡಲಿಕ್ಕಿದ್ದಾನೆ, ಕಾಡಿನಲ್ಲಿ ತಪಸ್ಸು ಮಾಡಿಕೊಂಡು ದೇಹ ಬಿಡಲಿಕ್ಕಿದ್ದಾನೆ. ಈ ಮನೆಯಲ್ಲಿ ದಿವಸ ಹೋಗಿ ಯುಧಿಷ್ಠಿರ ಏನು ಮಾಡುವ? ದೊಡ್ಡಪ್ಪನ ಆಸನಕ್ಕೆ ಹೋಗಿ ನಮಸ್ಕಾರ ಮಾಡುವ. ಅವರು ಕುಳಿತಿದ್ದ ಜಾಗ ಅಂತ ಹೇಳಿ ಆ ಆಸನಕ್ಕೆ ನಮಸ್ಕಾರ ಮಾಡಿ ಬರೋದಂತ. ಮಾಡಿ ಬರ್ತಾ ಇದ್ದಾಗ ಪ್ರತಿ ದಿವಸ ಅವರ ಹೃದಯದಲ್ಲಿ ಅವರ ದೊಡ್ಡಪ್ಪ ದೊಡ್ಡಮ್ಮ ಗಾಂಧಾರಿ ಏನು ಮಾಡ್ತಾ ಇದ್ರು ಎಂಬ ಒಂದು ಚಿತ್ರಣ ಮೂಡ್ತಾ ಇತ್ತಂತೆ ಯುಧಿಷ್ಠಿರನಿಗೆ. ಎಂಥ ವ್ಯಕ್ತಿ ನೋಡಿ. ಒಂದು ದಿವಸ ಚಿತ್ರ ಮೂಡ್ತಾ ಇಲ್ಲ. ಏನಾಯಿತು ದೊಡ್ಡಪ್ಪ ದೊಡ್ಡಮ್ಮನಿಗೆ ಅಂತ ತುಂಬ ವಿಚಾರ ಆದಾಗ ಆಗ ನಾರದರು ಬಂದು ಅವನಿಗೆ ಯುಧಿಷ್ಠಿರನಿಗೆ ಸಮಾಧಾನ ಹೇಳ್ತಾರೆ, ಇಲ್ಲ ದೇಹ ಬಿಟ್ಟಾಗಿದೆ ಹಾಗೆ ಅಂತ. ಅಂದರೆ ಯಾರೇ ಇರಲಿ ಹಿರಿಯರ ಜೊತೆಗೆ ಹೇಗೆ ಒಂದು ವ್ಯವಹಾರ ಇರಬೇಕು ಹಾಗೆಂಬುದನ್ನು ಒಂದು ಮಹಾಭಾರತ ರಾಮಾಯಣ ತುಂಬ ಚೆನ್ನಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ಆ ರೀತಿಯಾದ ಒಂದು ವ್ಯವಹಾರವನ್ನು ನಾವು ಬೆಳೆಸಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಧರ್ಮಕ್ಕೆ ಪ್ರಾಧಾನ್ಯತೆ. ಧರ್ಮದಲ್ಲಿ ಇದ್ದರೆ ಎಲ್ಲರಿಗೂ ಕೂಡ ಪುರಸ್ಕಾರ. ನೋಡಿ ಕೃಷ್ಣ ಏನು ಮಾಡಿದ? ತನ್ನ ಸೋದರ ಮಾವ ಹಾಗೆಂತ ಬಿಟ್ಟನ ಕಂಸನನ್ನು. ಯದ್ಯಪಿ ಸೋದರ ಮಾವ ಅಂದರೆ ಏನು? ಅಮ್ಮನ ಸಹೋದರ, ತಾಯಿಯ ಸಹೋದರ. ಬಿಟ್ನ ಕಂಸನನ್ನು. ಬಂಧುತ್ವ ನಿಮಿತ್ತ ಆ ಒಂದು ರಿಲೇಷನ್ಶಿಪ್ಪನ್ನು, ಬಾಂಧವ್ಯವನ್ನು ಬೆಳೆಸೋದಿಲ್ಲ ನೋಡಿ ದೇವರು. ಏನು ಮಾಡ್ತಾನೆ? ಧರ್ಮಕ್ಕೆ ಪ್ರಾಧಾನ್ಯತೆ. ಅಧರ್ಮ ಮಾಡಿದರೆ ಯಾರೇ ಆಗಲಿ ತಲೆ ತೆಗೆಯೋದೆ. ದೇವರಿಗೆ ಪಕ್ಷಪಾತ ಇಲ್ಲ, ಬಂಧುತ್ವ ನಿಮಿತ್ತ ಪಕ್ಷಪಾತ ಇಲ್ಲ. ಅದು ಯಾರೇ ಆಗಲಿ, ಮೊಮ್ಮಗನೇ ಆಗಿರಲಿ, ಮಗ ಪರಮಾತ್ಮನ ಮಗ, ಅವರು ನಿರ್ದುಷ್ಟರು ಅಂದರೆ ಏನು? ಶಾಸ್ತ್ರ ವಿರುದ್ಧವಾಗಿ ದೇವರಿಗೆ ವಿಮುಖವಾಗಿ ನಡೆಯುವವರಲ್ಲ. ಆದರೆ ಅವರ ಮೊಮ್ಮಗ ರುದ್ರಾದಿಗಳು ಅವರೆಲ್ಲರೂ ಕೂಡ, ಇನ್ನು ಮರಿಮಗ ಇಂದ್ರದೇವರು ಎಲ್ಲರೂ ಕೂಡ ತಪ್ಪು ಮಾಡುವವರೇ. ತಪ್ಪು ಮಾಡಿದಾಗ ಬೈದು ಖಂಡಿಸಿ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗೋದು ಅದು ನಮ್ಮ ಜವಾಬ್ದಾರಿ, ಹಿರಿಯರ ಜವಾಬ್ದಾರಿ ಎನ್ನುವ ವಿಚಾರವನ್ನು ಪರಮಾತ್ಮ ಮೇಲಿಂದ ಮೇಲೆ ತಿಳಿಸಿಕೊಡ್ತಾ ಇದ್ದಾನೆ. ಶಾಸ್ತ್ರಗಳನ್ನು ನೋಡಿದರೆ, ಪುರಾಣಗಳನ್ನು ನೋಡಿದರೆ ಹಾಗೆ ಅನಿಸ್ತದೆ. ಇಂದ್ರದೇವರು ತಪ್ಪು ಮಾಡಿದರು ಅಂತ ಹೇಳಿ ಸುಮ್ಮನೆ ಬಿಟ್ಟಿಲ್ಲ ನೋಡಿ. ತಕ್ಕ ಶಿಕ್ಷೆಯನ್ನು ಕೊಟ್ಟು ಸರಿಯಾಗಿ ದಾರಿಗೆ ಬರುವಂತೆ ಮಾಡ್ತಾನೆ. ಆ ರೀತಿಯಾಗಿ ನಾವು ಕೂಡ ಮಾಡಬೇಕು. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸರಿಯಾದ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಹೋಗೋದಕ್ಕೆ ನಾವು ಕೂಡ ಪ್ರಚೋದಕರಾಗಿ ಇರಬೇಕು ಹಾಗೆ ಅಂತ ಆ ಒಂದು ಅಂಶ ಇದೆ. ಇಲ್ಲಿ ನೋಡಿದರೆ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇ ಅಂತ ಹೇಳ್ತಾ ಇದೆ. ಇನ್ನು ಯುದ್ಧ ಎಲ್ಲ ಮುಗೀತು. ಧರ್ಮರಾಜ ಇನ್ನೇನು ರಾಜನಾಗಬೇಕು. ಆಗ ಅಶ್ವತ್ಥಾಮರು ಇನ್ನು ದುರ್ಯೋಧನ ಕೆಳಗೆ ಪ್ರಾಣ ಬಿಟ್ಟಿಲ್ಲ. ಅಶ್ವತ್ಥಾಮರು ಹೋಗಿ ದುರ್ಯೋಧನನ ಹತ್ರ ಕೇಳ್ತಾರೆ, ನಿನ್ನ ಪರಿಸ್ಥಿತಿ ನೋಡಿ ನನಗೆ ಭಾರಿ ದುಃಖವಾಗಿದೆ. 2 ತೊಡೆ ಮುರಿದು ಬಿದ್ದಿದೆಯಲ್ಲೋ, ನಿನ್ನ ಶರೀರವನ್ನು ನರಿನಾಯಿಗಳು ತಿಂತಾ ಹೋಗ್ತಾ ಇದೆ. ಆದರೂ ಕೂಡ ನೀನು ಪ್ರಾಣ ಇಟ್ಟುಕೊಂಡಿದ್ಯಾ, ಏನು ಬೇಕು ನಿನಗೆ? ಈ ಕಾಲದಲ್ಲಿ ನಾನು ಏನು ಮಾಡಲಿ ನಿನಗೆ ಹಾಗೆ ಅಂತ ಕೇಳಿದಾಗ ದುರ್ಯೋಧನ ಕೇಳಿದ್ದೇನು? ಪಾಂಡವರ ಸಂತತಿ ಉಳಿಯಬಾರ್ದು, ನನ್ನ ಸಂತತಿ ಬೆಳೀಬೇಕು ಇದೆ. ಅದರಿಂದ ನಾನಿನ್ನೂ ಮಕ್ಕಳನ್ನು ಪಡೆಯುವಂತೆ ಇಲ್ಲ. ಅದರಿಂದ ನನ್ನ ಹೆಂಡತಿಯಲ್ಲಿ ನೀನು ಸಂತಾನವನ್ನು ಉತ್ಪನ್ನ ಮಾಡು. ಆಯಿತು ಅಂತ ಹೇಳ್ತಾರೆ ಅಶ್ವತ್ಥಾಮ. ಇನ್ನು ಪಾಂಡವರ ಸಂತಾನವನ್ನು ನಾಶ ಮಾಡಬೇಕು, ಉಪಪಾಂಡವರು ಯಾರ್ಯಾರಿದ್ದಾರೋ ಎಲ್ಲರನ್ನು ಕೂಡ ಸಂಹಾರ ಮಾಡಬೇಕು. ಆಯಿತು ಅಂತ ಅದಕ್ಕೂ ಒಪ್ಪುತ್ತಾರೆ ಅಶ್ವತ್ಥಾಮ. ನೋಡಿದರೆ ರುದ್ರದೇವರ ಅವತಾರ, ಎಂಥ ಕೆಲಸ ನೋಡಿ.
ಆಯಿತು ಅಂತ ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ತಾರೆ, ಒಂದು ಮರದ ಕೆಳಗೆ ಇದ್ದಾರೆ, ಅಲ್ಲಿ ಒಂದು ಗೂಬೆ ಬಂತಂತೆ. ರಾತ್ರಿ ಹೊತ್ತು ಕಾಗೆಗಳೆಲ್ಲ ಮಲಗಿದವು. ಎಲ್ಲ ಕಾಗೆಗಳನ್ನು ಕೊಂದಾಗಿತ್ತಂತೆ ಆ ಗೂಬೆ. ರಾತ್ರಿ ಮಲಗಿತ್ತು. ಇದೇ ಸರಿಯಾದ ಶಕುನ ಅಂತ ತಿಳಿದು ಉಪಪಾಂಡವರೆಲ್ಲರೂ ಮಲಗಿದ್ದರು. ಅವರಿದ್ದ ಶಿಬಿರಕ್ಕೆ ಹೋಗಿ ಅವರನ್ನೆಲ್ಲ ಧ್ವಂಸ ಮಾಡ್ತಾರೆ ಅಶ್ವತ್ಥಾಮ. ಅಷ್ಟು ಬೇಗ ನುಗ್ಲಿಕ್ಕಾಗಿಲ್ಲ. ಯಜ್ಞರೂಪವಾಗಿ ಚಿಂತನೆ ಮಾಡಿ ಆ ಶಿಬಿರದ ಒಳಗೆ ಪ್ರವೇಶ ಮಾಡಿ ಅವರನ್ನೆಲ್ಲ ಸಂಹಾರ ಮಾಡಿದರು ಹಾಗೆ ಅಂತ. ಈ ಸುದ್ದಿ ಗೊತ್ತಾಗೋಯಿತು. ಭೀಮಸೇನ ದೇವರು ಬೆನ್ನಟ್ಟುಕೊಂಡು ಬರ್ತಾರೆ, ಅಶ್ವತ್ಥಾಮರನ್ನು ಸಂಹಾರ ಮಾಡಬೇಕು ಹಾಗೆ ಅಂತ. ಆಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಇಡೀ ಪಾಂಡವರು ಹಾಳಾಗಲಿ ಅಂತ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಕೃಷ್ಣನು ಕೂಡ ಅರ್ಜುನನ್ನು ಕರ್ಕೊಂಡು ಬರ್ತಾರೆ. ಭೀಮಸೇನ ದೇವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂತೆ ಮಾಡೋದಿಲ್ಲ ಅವರು. ಯಾಕೆ? ಅಸ್ತ್ರ ಇತ್ಯಾದಿಗಳೆಲ್ಲ ಕಾಮ್ಯಕರ್ಮವಾಗ್ತದೆ. ಅಸ್ತ್ರವಿದ್ಯೆ ಅಂದರೆ ಏನು? ಆ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ದೇವತೆಯೇ ನೀನು ಹೋಗಿ ನನ್ನ ಸಲುವಾಗಿ ಅವರನ್ನು ಸಂಹಾರ ಮಾಡಿ ಬಾ ಹಾಗೆ ಅಂತ. ಯಾರಲ್ಲಿ ಏನು ಕೇಳಿದವರಲ್ಲ. ದೇವರಲ್ಲೂ ಕೂಡ ಜ್ಞಾನಭಕ್ತಿಂ ಹರೇಸ್ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಂಕ್ಷಂ ಹಾಗೆ ಅಂತ. ಜ್ಞಾನಭಕ್ತಿ ಬಿಟ್ಟು ಇನ್ಯಾವುದು ಕೇಳೋದಿಲ್ಲ. ಅಂಥವ್ರು ಹೋಗಿ ನೀನು ಹೋಗಿ ಅವರನ್ನು ಸಂಹಾರ ಮಾಡಿ ಬಾ ಅಂತ ಕೇಳ್ತಾರಾ? ಕೇಳೋದಿಲ್ಲ. ಅದರಿಂದ ಶುದ್ಧ ಭಾಗವತ ಧರ್ಮದಲ್ಲಿ ಇರತಕ್ಕವರು. ಅದರಿಂದ ಕೃಷ್ಣ ಏನು ಮಾಡಿದ? ಆ ಬ್ರಹ್ಮಾಸ್ತ್ರ ಏನು ಮಾಡೋದೂ ಇಲ್ಲ ಭೀಮಸೇನ ದೇವರನ್ನು. ಆದರೆ ಅದು ವ್ಯರ್ಥ ಆಗಬಾರ್ದು ಎನ್ನುವ ದೃಷ್ಟಿಯಿಂದಲೂ ಕೂಡ ಕೃಷ್ಣ ಅರ್ಜುನನನ್ನು ಕರ್ಕೊಂಡು ಬ್ರಹ್ಮಾಸ್ತ್ರ ಬಿಡು ಅಂತ ಹೇಳ್ತಾನೆ. 2 ಬ್ರಹ್ಮಾಸ್ತ್ರಗಳು ಬರ್ತಾ ಇದೆ. ಅಶ್ವತ್ಥಾಮರು ಪ್ರಯೋಗ ಮಾಡಿದ್ದು, ಅರ್ಜುನ ಪ್ರಯೋಗ ಮಾಡಿದ್ದು. ವೇದವ್ಯಾಸರು ಮಧ್ಯದಲ್ಲಿ ಬಂದು ಇದೇನು ಕಾರ್ಯ ಇದು? ಯುದ್ಧ ಎಲ್ಲ ಮುಗಿದೋಗಿದೆ, ಇನ್ನು ಯಾಕೆ ಬ್ರಹ್ಮಾಸ್ತ್ರ ಪ್ರಯೋಗ ಉಪಶಮನ ಮಾಡಿಕೊಳ್ಳಿ ಅಂತ ಹೇಳಿದಾಗ ತಥಾಸ್ತು ಅಂತ ಹೇಳಿ ಅರ್ಜುನ ಉಪಶಮನ ಮಾಡ್ತಾರೆ. ಅಶ್ವತ್ಥಾಮರು ತಾವು ಉಪಶಮನ ಮಾಡಲಿಕ್ಕಾಗಿಲ್ಲ. ಯಾಕೆ? ದುರ್ಯೋಧನನಿಗೆ ಮಾತು ಕೊಟ್ಟಿದ್ದರು, ನಿನ್ನ ಹೆಂಡತಿಯಲ್ಲಿ ಸಂತಾನ ಉತ್ಪಾದನೆ ಮಾಡ್ತೀನಿ ಹಾಗೆ ಅಂತ. ಅಷ್ಟಕ್ಕೆ ಅವರ ಬ್ರಹ್ಮಚರ್ಯ ಹಾನಿಯಾಯಿತು. ಬ್ರಹ್ಮಾಸ್ತ್ರವನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ. ವೇದವ್ಯಾಸರು ಹೇಳ್ತಾರೆ, ಅರ್ಜುನ ನೀನೇ ಅದನ್ನು ಕೂಡ ಉಪಶಮನ ಮಾಡು ಅಂತ ಹೇಳಿದಾಗ ಅರ್ಜುನ ಅದನ್ನು ಮಾಡ್ತಾರೆ. ಆಗ ಕೃಷ್ಣ ಪರಮಾತ್ಮ ಒಂದು ಹೇಳ್ತಾನೆ, ಆಯಿತು ನೀವು ಬ್ರಹ್ಮಾಸ್ತ್ರವನ್ನು ವಾಪಸ್ ತೆಗೆದುಕೊಳ್ಳಿಕ್ಕಾಗಿಲ್ಲ, ಆ ಸಾಮರ್ಥ್ಯ ಕಳ್ಕೊಂಡ್ಬಿಟ್ಟಿದ್ದೀರ, ಬ್ರಹ್ಮಚರ್ಯ ಕಳ್ಕೊಂಡ್ಬಿಟ್ಟಿದ್ದೀರ, ಬಾಯಿಂದಲಾದರೂ ಹೇಳಿ ಹಾಗೆ ಅಂತ ಹೇಳಿದರೆ ಅಶ್ವತ್ಥಾಮರು ಕೃಷ್ಣನನ್ನೇ ಬೈತಾರೆ. ಕೃಷ್ಣ ನಿನಗೆ ಪಕ್ಷಪಾತ, ನಿನ್ನ ತಂಗಿಯ ಮೊಮ್ಮಗ ಪರೀಕ್ಷಿತ ರಾಜ ಉತ್ತರಾದೇವಿಯ ಗರ್ಭದಲ್ಲಿ ಇದ್ದಾನೆ ಅಂತ ಹೇಳಿ ನೀನು ಈ ರೀತಿಯಾಗಿ ಮಾತಾಡ್ತೀಯಾ? ಅದರಿಂದ ಪಾಂಡವರ ಮೇಲೆ ಬಿಟ್ಟ ಬ್ರಹ್ಮಾಸ್ತ್ರವನ್ನು ವಾಪಸ್ ತೆಗೆದುಕೊಳ್ತೇನೆ, ಆದರೆ ಉತ್ತರಾದೇವಿಯ ಗರ್ಭದಲ್ಲಿ ನಾನು ಪ್ರಯೋಗ ಮಾಡೇ ಮಾಡ್ತೀನಿ ಹಾಗೆ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನಿಮ್ಮಿಂದ ಏನಾಗುತ್ತದೋ ಮಾಡಿ, ನಿಮ್ಮಿಂದ ಏನು ಸಾಧ್ಯ ಆಗ್ತದೋ ಮಾಡಿ. ಪಾಂಡವರ ಸಂತತಿ 1000 ವರ್ಷ ಅವರನ್ನು ನಾನು ನೋಡ್ಕೋತೀನಿ, ಅವರ ಸಂತತಿ ಬೆಳೆದೇ ಬೆಳೀತದೆ ಹಾಗೆ ಅಂತ ಕೃಷ್ಣನ ಪ್ರತಿಜ್ಞೆ. ಈ ರೀತಿಯಾಗಿ ಆದಾಗ ಉತ್ತರಾದೇವಿ ಪರಮಾತ್ಮ ತಾನು ದ್ವಾರಕೆಗೆ ಅಂತ ಹೊರಟು ಹೋಗ್ತಾನೆ. ಆಗ ಉತ್ತರಾದೇವಿ ಓಡಿ ಬರ್ತಾಳೆ, ಪರಮಾತ್ಮ ಕಾಪಾಡು ಹಾಗೆ ಅಂತ. ಬಂದಾಗ ಅಶ್ವತ್ಥಾಮರ ಬ್ರಹ್ಮಾಸ್ತ್ರ ಅಂತ ಗೊತ್ತಾಯಿತು. ಕೃಷ್ಣ ತಾನೇ ಒಳಗಿದ್ದು ಪ್ರವೇಶ ಮಾಡಿದ. ಅದನ್ನು ಮಗು ಹುಟ್ಟಿತ್ತು. ಹುಟ್ಟಿದಾಗ ಮಗು ಸತ್ತು ಬಿದ್ದಿತ್ತಂತೆ. ಯಾಕೆ? ನಾವು ಹಿಂದೆನೇ ನೋಡಿದ್ದೀವಿ, ಬ್ರಹ್ಮಾಸ್ತ್ರ ಅದು ಅಮೋಘ, ಅದು ತಮ್ಮ ಕೆಲಸ ಮಾಡೇ ಮಾಡ್ತದೆ. ಅದರಿಂದ ಕೃಷ್ಣ ಆ ಮಗುವನ್ನು ಕೂಡ ಬದುಕಿಸಿದ ಹಾಗೆ ಅಂತ. ಅದನ್ನು ಕುಂತಿದೇವಿ ಸ್ಮರಿಸ್ಕೋತಾ ಇದ್ದಾಳೆ. ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತ. ಅಶ್ವತ್ಥಾಮರ ಅಸ್ತ್ರಗಳಿಂದಲೂ ಕೂಡ ನೀನು ಸ್ವಾಮಿ ನಮ್ಮನ್ನು ಕಾಪಾಡಿದ್ದೀಯಾ ಹಾಗೆ ಅಂತ. ಈ ರೀತಿಯಾಗಿ ನೋಡಿದರೆ ಕುಂತಿದೇವಿಯ ಒಂದು ವಿಚಾರ ನೋಡಿ, ಸ್ವಾಮಿ ನಮಗೆ ನಿಮ್ಮ ಸ್ಮರಣೆ, ನಿಮ್ಮ ಅನುಗ್ರಹ ಹೆಜ್ಜೆ ಹೆಜ್ಜೆಗೂ ಎದ್ದು ಕಾಣಿಸ್ತಾ ಇದೆ. ನಿಮ್ಮ ಅನುಗ್ರಹ ಇಲ್ಲದೇ ಇದ್ದರೆ ಕೃಷ್ಣ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ಪರೀಕ್ಷಿತ ರಾಜ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇತ್ತ? ಅರ್ಜುನ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇತ್ತ? ಯುಧಿಷ್ಠಿರ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇತ್ತ? ಯಾವುದೂ ಇಲ್ಲ. ಅದರಿಂದ ಕೃಷ್ಣ ನಿನಗೆ ನಮಸ್ಕಾರ ಅಂತ ಮತ್ತೆ ಅಲ್ಲಿಗೆ ಅನ್ವಯ ಮಾಡ್ಕೋಬೇಕು. ಇದಾದ ಮೇಲೆ ಹೇಳ್ತಾಳೆ, ವಿಪದ ಸಂತುನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಅದರಿಂದ ಸ್ವಾಮಿ ನಮಗೆ ಮೇಲಿಂದ ಮೇಲೆ ವಿಪತ್ತುಗಳೇ ಬರಲಿ ಹಾಗೆ ಅಂತ. ಮೇಲಿಂದ ಮೇಲೆ ನಮ್ಮನ್ನು ಕಂಫರ್ಟ್ ಝೋನಲ್ಲಿ ಇಟ್ಟಿರಬೇಡ, ಸುಖವಾಗಿ ನಮ್ಮನ್ನು ಇಟ್ಟಿರಬೇಡ. ಯಾಕೆ? ಸುಖವಾಗಿದ್ದರೆ ಏನು ಮಾಡ್ತೀವಿ? ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ. ಆಚಾರ್ಯ ಎರಡೊಂದು ತೋರಿಸಿದ್ದಾರೆ ಅಂತ ಹೇಳ್ಬಿಡೋದು. ಏನಪ್ಪ? ಊಟ ನಿದ್ರೆ ಹಾಗೆ ಅಂತ.
ಅದು ಮಾಡಬೇಡಿ ಅಂತ ಹೇಳೋದಕ್ಕೆ ತೋರಿಸಿದ್ದ ಆಚಾರ. ಬರೀ ಊಟ ನಿದ್ರೆ, ಏಕಾದಶಿ ಉಪವಾಸ ಮಾಡಿ, ಏಕಾದಶಿ ಜಾಗರಣೆ ಮಾಡಿ ಹಾಗೆಂಬ ಅದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಒಳ್ಳೆಯ ಆಚರಣೆ, ಒಳ್ಳೆಯ ಸಾಧನೆಗೆ 2 ಮೆಟ್ಟಿಲು ಅಂತ ಹೇಳಿದಂಗೆ ಇದೆ ಅದು. ಆ ರೀತಿಯಾಗಿ ನಮಗೆ ವಿಪತ್ತನ್ನೇ ಕೊಡು ಹಾಗೆ ಅಂತ ಕುಂತಿದೇವಿ ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ವಿಪತ್ತಿನಲ್ಲಿ ಇದ್ದರೆ ಏನು ಮಾಡ್ತೀವಿ? ದೇವರೇ ಅಂತ ದೇವರ ಸಂಕಟ ಬಂದಾಗ ವೆಂಕಟರಮಣ ಅಂತ ಆಗ ದೇವರ ಕಡೆ ಸ್ಮರಣೆ ಹೋಗ್ತದೆ. ಇಲ್ಲದಿದ್ದರೆ ನಾವುಂಟು ನಮ್ಮ ಕೆಲಸ ಉಂಟು ಅಂತ ಬರೀ ಭೋಗದಲ್ಲೇ ನಾವು ಮುಳುಗಿರ್ತೀವಿ ಹೊರತು ಸಾಧನೆಯಲ್ಲಿ ನಾವು ಪ್ರವೃತ್ತರಾಗೋದಿಲ್ಲ. ಅದರಿಂದ ಕುಂತಿದೇವಿ ಏನು ಕೇಳಿದಳು? ನಮಗೆ ವಿಪತ್ತನ್ನೇ ಕೊಡು, ಇಲ್ಲದಿದ್ದರೆ ಈ ಮನುಷ್ಯರನ್ನು ಹಿಡಿಯೋದು ಭಾರಿ ಕಷ್ಟ. ಭಾರಿ ಎತ್ತರದಲ್ಲಿ ಆರುವ ಮನುಷ್ಯ, ನಾನು ನಾನು ನಾನಂತ ಬೀಗ್ತಾ ಎತ್ತರದಲ್ಲಿ ಆರುವವನು. ಅಂಥ ಮನುಷ್ಯನಿಗೆ ಕೆಳಗೆ ಬರಬೇಕು. ಅವನು ಯಾವಾಗ ಬರ್ತಾನೆ? ದುಃಖ ಬಂದಾಗ ಬರ್ತಾನೆ. ಮನುಷ್ಯನನ್ನು ಬಗ್ಗಿಸೋದು ಯಾವುದು? ದುಃಖ. ದುಃಖ ಬಂದಾಗ ಗೊತ್ತಾಗ್ತದೆ. ರೋಗ ರುಜಿನ ಬರಬೇಕು, ಬಂಧು ಬಾಂಧವರು ಕಿರಿಕಿರಿ ಮಾಡಬೇಕು, ಆಗ ದೇವರೇ ಅಂತ ಮಠಕ್ಕೆ ಬಂದು ನಮಸ್ಕಾರ ಮಾಡ್ತೀವಿ ನಾವು. ಇಲ್ಲದಿದ್ದರೆ ಬರುವವರಲ್ಲ, ನಾವು ದೇವರ ಚಿಂತನೆ ಮಾಡುವವರಲ್ಲ. ಅದರಿಂದ ಕುಂತಿದೇವಿ ಕೇಳಿದಳು, ವಿಪದಸ್ಸಂತುನ ಶಾಶ್ವತ, ತತ್ರ ತತ್ರ ಅಲ್ಲಲ್ಲಲ್ಲಿ ಬರಬೇಕು ಹಾಗೆ ಅಂತ. ಸಾಂಸಾರಿಕ ವ್ಯಾಪಾರೇಶು ಅಂತ ಬರೀತಾರೆ. ಈ ಸಂಸಾರದ ವ್ಯಾಪಾರ ಏನಿದೆ ಅಂದರೆ ಇಲ್ಲಿ ಏನು ನಾವು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಬೆಳಿಗ್ಗೆಯಿಂದ ರಾತ್ರಿ ತನಕ, ಅಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸ್ವಾಮಿ ವಿಘ್ನಗಳು ಬರಲಿ, ವಿಪತ್ತುಗಳು ಬರಲಿ, ಆಗಲೇ ನಾವು ನಿನ್ನನ್ನು ಸ್ಮರಣೆ ಮಾಡೋದು. ಸುಖವಾಗಿದ್ದು ಬಿಟ್ಟರೆ ನಿಮ್ಮನ್ನು ಮರೆಯುವವರೇ ಹಾಗೆ ಅಂತ ನೋಡಿ ವಿಚಾರ ಮಾಡಿ. ಗುಟ್ಟಿನಲ್ಲಿ ಹೇಳ್ಕೊಳ್ಳಿ, ಯಾರ ಮುಂದೆ ಹೇಳೋದು ಬೇಡ. ಸುಖವಾಗಿದ್ದರೆ ದೇವರ ಸ್ಮರಣೆ ಬರ್ತದೋ, ದುಃಖದಲ್ಲಿ ಇದ್ದಾಗ ಸ್ಮರಣೆ ಬರ್ತದೋ? ಇದು ಅನುಭವಿಸಿದ್ದ ಭವತೋದ. ಹಾಗಿದ್ದಾಗ ಏನಾಗ್ತದೆ ಸ್ವಾಮಿ? ಆಗ ನಿನ್ನ ದರ್ಶನ ಆಗ್ತದೆ ಹಾಗೆ ಅಂತ ನೋಡಿ. ಕೃಷ್ಣ ಕಾಡಿನಲ್ಲಿ ಇದ್ದರು ಪಾಂಡವರು, ಡೈರೆಕ್ಟಾಗಿ ಅಲ್ಲಿ ಬಂದೇ ಬಿಟ್ಟ ನೋಡಿ. ಅಶ್ವತ್ಥಾಮರ ಬ್ರಹ್ಮಾಸ್ತ್ರ, ಕೃಷ್ಣ ಅಲ್ಲಿ ತಯಾರು. ದ್ರೌಪದಿ ದೇವಿಗೆ ಸಂಕಟ ಬಂತು, ಕೃಷ್ಣ ಅಲ್ಲಿ ತಯಾರು. ಯುದ್ಧದಲ್ಲಿ ಅರ್ಜುನನಿಗೆ ತೊಂದರೆ, ಸಾರಥಿಯಾಗಿ ನಿಂತುಕೊಳ್ಳಿಕ್ಕೆ ತಯಾರು. ಎಂಥ ಕರುಣೆ ನೋಡಿ ದೇವರದು. ಆ ರೀತಿಯಾಗಿ ನಿನ್ನ ಸ್ಮರಣೆ, ವಿಪತ್ತುಗಳು ಬಂದರೆ ನಿನ್ನ ಸ್ಮರಣೆ, ನಿನ್ನ ಸ್ಮರಣೆ ಬಂದರೆ ನಿನ್ನ ದರ್ಶನ. ದುಃಖಗಳು ಯಾತಕ್ಕೆ? ದೇವರ ದರ್ಶನಕ್ಕಾಗಿ. ದೇವರ ದರ್ಶನ ಆಗಬೇಕು ಅಂದರೆ ದೇವರು ಬರಲೇಬೇಕು. ಅದರಿಂದ ನಿನ್ನ ದರ್ಶನ ಆಗ್ತದೆ. ಎಂಥ ದರ್ಶನ? ಅಪುನರ್ಭವ ದರ್ಶನಂ. ನಿನ್ನ ಮತ್ತೆ ಮತ್ತೆ ನಾವು ನೋಡ್ತಾ ಇದ್ದರೆ ಏನಾಗೋದಿಲ್ಲ. ನಿನ್ನ ದರ್ಶನ ಪುನರ್ಭವ ಅಲ್ಲ. ಪುನರ್ಭವ ಅಂದರೆ ಏನು? ರಿಪೀಟ್ ಆಗೋದು. ನಿನ್ನೆ ನೋಡಿದ್ದೇ ಇವತ್ತು ನೋಡಿ 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 ಮನೆಯಲ್ಲಿರುವವ್ರ ಮುಖ ನೋಡಿ ನಮಗೆಲ್ಲ ಸುಸ್ತಾಗಿರುತ್ತದೆ. ನಿನ್ನೆ ನೋಡಿದ ಮುಖನೇ ಇವತ್ತು. ಏಕಾದಶಿ ಬಂದುಬಿಟ್ರೆ ಇನ್ನೂ ಕಷ್ಟ ಆಗ್ತದೆ, ಮುಖ ನೋಡೋದೇ ಕಷ್ಟ ಆಗ್ತದೆ. ಡಲ್ಲಾಗಿರ್ತಾರೆ ಪಾಪ, ಇನ್ನೇನು ಮಾಡೋದು. ದ್ವಾದಶಿ ನೋಡಿದರೆ ಅಂಗಾರಕ್ಷತೆ ಹಚ್ಕೊಂಡ್ಬಿಟ್ರೆ ಒಂದು ಚಂದ ಕಾಣಿಸ್ತದೆ. ಇಲ್ಲದಿದ್ದರೆ ಇಂಥ ಮುಖ ನೋಡಬೇಕಲ್ಲ ಅಂತ ಅದು ಒಂದು ದುಃಖ. ಆ ರೀತಿಯಾಗಿ ದೇವರ ಮುಖ ಆಗಿಲ್ಲವಂತೆ. ಅಪುನರ್ಭವ ದರ್ಶನಂ. ಹೊಸ ನಿತ್ಯ ನೂತನ ನಮ್ಮ ದೇವರು. ತುಳಸಿ ಇದೆ ನೋಡಿ, ಒಂದು ಸಲ ತೆಗೆದ ಮೇಲೆ ಮತ್ತೆ ಚಿಗುರ್ತದೆ, ಹಸಿಯಾಗಿ ಇರ್ತದೆ ನೋಡಿ. ಆ ಥರ ದೇವರ ಮುಖ ಹಚ್ಚು ಹಸಿರು ಅಂತ ಹೇಳ್ತಾರೆ. ಅಪುನರ್ಭವ ದರ್ಶನಂ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ನಿನ್ನ ಒಂದು ದರ್ಶನದಿಂದ ನಮಗೇನಾಗ್ತದೆ? ಅಪುನರ್ಭವ, ಮತ್ತೆ ಹುಟ್ಟು ಬರಬೇಕಾಗಿಲ್ಲ. ಅಂದರೆ ಏನು? ಮೋಕ್ಷ. ನಮಗೆ ಮೋಕ್ಷ ಆಗ್ತದೆ. ನಿನ್ನ ದರ್ಶನದಿಂದ ನಮಗೆ ಮೋಕ್ಷದ ಲಾಭ ಇದೆ. ಮತ್ತೆ ಈ ಸಂಸಾರದ ಜಂಜಾಟದಲ್ಲಿ ನಾವು ಇರಬೇಕಾಗಿಲ್ಲ. ಅದರಿಂದ ನಮಗೆ ವಿಪತ್ತುಗಳನ್ನೇ ಕೊಡು ಹಾಗೆ ಅಂತ ಪ್ರಾರ್ಥನೆ ಇದೆ. ಆಚಾರ್ಯರು ಬರೀತಾರೆ, ಅಪುನರ್ಭವಂ ದರ್ಶಯತಿ ಹಾಗೆ ಅಂತ. ಇನ್ನು ಜನ್ಮೈಶ್ವರ್ಯ ಶ್ರುತಿ ಶ್ರೀಭಿ ಏದಮಾನಮದ ಪುಮಾನ್ ನಾರ್ಹ ಇತ್ಯಭಿಧಾತುಂ ವೈ ತ್ವಾಂ ಅಕಿಂಚನ ಗೋಚರಂ ಸಂಪದಸ್ತು ತ್ವದ್ದರ್ಶನ ವಿರೋಧಿನ್ಯಃ ಇತಿ ಕೈಮುತ್ಯೇನ ಆಹ. ಸ್ವಾಮಿ, ನಮಗೆ ಈ ಸಂಪತ್ತನ್ನೆಲ್ಲ ನೀನು ಕೊಟ್ಟುಬಿಟ್ರೆ ಏನಾಗುತ್ತದೆ? ನೋಡಿ, ಸಂಪತ್ತು ಬೇಡ ಅಂತಾರೆ. ಸಂಪತ್ತು ತ್ವದ್ದರ್ಶನ ವಿರೋಧಿ ಅಂತ ಬರೀತಾರೆ. ಪರಮಾತ್ಮನ ದರ್ಶನಕ್ಕೆ ವಿರೋಧಿಯಾಗಿ ಇರತಕ್ಕದ್ದು ಯಾವುದು? ಸಂಪತ್ತು. ಐಶ್ವರ್ಯ ಮದ. ಯಾವುದು ಐಶ್ವರ್ಯ ಮದ? ದೊಡ್ಡ ಲಿಸ್ಟು ಕೊಡ್ತಾರೆ. ಸತ್ಕುಲೇ ಜನ್ಮ, ಒಳ್ಳೆ ಕುಲದಲ್ಲಿ ಹುಟ್ಟೋದು. ನಾವೆಂಥವರು? ಇಂಥವರು ಗೋತ್ರ ರೀ ನಾವು. ದೊಡ್ಡ ಗೋತ್ರ ನಮ್ಮದು. ಗೋತ್ರ ದೊಡ್ಡದು, ನಾವೇನು ಮಾಡ್ತೀವಿ? ನಾವು ಭಾರಿ ಸಣ್ಣವರಾಗಿದ್ದೀವಿ ಅಂತ ಹೇಳ್ತಾರೆ. ಗೋತ್ರ ದೊಡ್ಡದು, ಋಷಿಗಳು ದೊಡ್ಡವರು. ಆದರೆ ನಮ್ಮಲ್ಲಿ ಏನು ಸಾಧನೆ ಇದೆ? ದೊಡ್ಡ ಪ್ರಶ್ನೆ ಅದು. ಸತ್ಕುಲೆ ಆದರೂ ಕೂಡ ಒಂದು ಮದ ಬಂದ್ಬಿಡುತ್ತದೆ. ನಾನು ಬ್ರಾಹ್ಮಣ, ನಾನು ಮಾಧ್ವನು ಹಾಗೆ ಅಂತ
ಮಧ್ವಶಾಸ್ತ್ರ ಓದಿರೋದೇ ಇಲ್ಲ, ಆದರೂ ಮಾಧ್ವ ಬ್ರಾಹ್ಮಣ ಅಂತ ನಾವು ಅದನ್ನು ಮಾಡ್ಕೋತಾ ಇದ್ದೀವಿ. ಹಂಗಾಗಬಾರ್ದು ನೋಡಿ. ಇದೆಲ್ಲ ಮದಕ್ಕೆ ಕಾರಣ. ಇದೆಲ್ಲ ಏನು? ತ್ವದ್ದರ್ಶನ ವಿರೋಧಿ, ನಿನ್ನ ದರ್ಶನಕ್ಕೆ ವಿರೋಧಿಯಾಗಿದೆ ಹಾಗೆ ಅಂತ ತಿಳ್ಕೋಬೇಕು. ಇನ್ನು ಎರಡನೇದು ಐಶ್ವರ್ಯಂ ಅಂದರೆ ಸ್ವಾಮಿತ್ವಂ ಅಂತ ಅರ್ಥ. ಸ್ವಾಮಿಯಾಗಿರೋದು ಅಂದರೆ ಏನು? ಯಜಮಾನ, ಓನರ್ ಅಂತ ಹೇಳ್ತಾರೆ. 4 ಜನರಿಗೆ ಕೆಲಸ ಕೊಡೋದು, ಅಥವಾ ಮನೆಯಲ್ಲಿ ಇರುವ 4 ಮಂದಿಗೆ ಹೆಂಡತಿ ಮಕ್ಕಳಿಗೆ ಸ್ವಾಮಿಯಾಗಿ ಯಜಮಾನನಾಗಿ ಇರೋದು. ಇದರಿಂದ ಏನು ಬರುತ್ತದೆ? ಒಂದು ಮದ ಬರುತ್ತದೆ, ಐಶ್ವರ್ಯ ಮದ ಅಂತ. ಐಶ್ವರ್ಯದ ಮದ ಅದು ಕೂಡ ಏನಾಗ್ತದೆ? ತ್ವದ್ದರ್ಶನ ವಿರೋಧಿ, ನಿನ್ನ ದರ್ಶನಕ್ಕೆ ಅದು ವಿರೋಧಿ ಆಗ್ತದೆ. ಅದು ಬರದಂತೆ ನೋಡ್ಕೋಬೇಕು. ಎರಡನೆಯದು ಶ್ರುತ, ಶ್ರುತಂ ಹಾಗೆ ಅಂತ ಬರೀತಾರೆ. ಶ್ರುತಂ ಅಂದರೆ ಏನರ್ಥ? ಕೇಳಿದ್ದು, ಗುರುಗಳ ಹತ್ರ ಕೇಳಿದ್ದು. ಶ್ರವಣ ಜನಿತ ವಿದ್ಯಾ ಅಂತ ಬರೀತಾರೆ. ಶ್ರವಣ ಜನಿತ ವಿದ್ಯಾ, ಗುರುಗಳ ಹತ್ರ ಕೇಳಿ 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 ನಮಗೇನು ಬಂತು? ವಿದ್ಯೆ ಬಂತು. ವಿದ್ಯೆ ಜೊತೆಗೆ ಏನು ಬಂತು? 2 ಕೊಂಬು ಬಂತು ಅಂತಾರೆ. ವಿದ್ಯೆ ಜೊತೆಗೆ ಏನು ಬಂತು? 2 ಕೊಂಬು. ಯಾಕೆ? ನನ್ನಂಥ ಪಂಡಿತರು ಯಾರಿದ್ದಾರೆ ಹಾಗೆ ಅಂತ ಕೊಂಬು. ಇದೇನಾಗ್ತದೆ? ತ್ವದ್ದರ್ಶನ ವಿರೋಧಿ, ನಿನ್ನ ದರ್ಶನಕ್ಕೆ ಇದು ಒಂದು ವಿದ್ಯೆಯೂ ಕೂಡ ವಿರೋಧಿ ಆಗ್ತದೆ. ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ವಿನಯಾತ್ ಯಾಸ್ಯತಿ ಪಾತ್ರತಾಂ ಹಾಗೆ ಅಂತ. ವಿನಯಾತ್ ಯಾಸ್ಯತಿ ಪಾತ್ರತಾಂ ಹಾಗೆ ಅಂತ. ವಿನಯರಾಗಿ ಇರಬೇಕು, ಅದರಿಂದ ದೇವರಲ್ಲಿ ಭಕ್ತಿ ಬರುತ್ತದೆ. ನೋಡಿ, ಜ್ಞಾನ ಬರೋದು ಯಾತಕ್ಕೆ? ಭಕ್ತಿಗಾಗಿ. ಜ್ಞಾನದಿಂದ ವಿನಯ ಬರದೆ, ಭಕ್ತಿ ಬರದೆ 2 ಕೊಂಬು ಬಂದರೆ ಅದು ದೇವರ ದರ್ಶನಕ್ಕೆ ವಿರೋಧಿ ಆಗ್ತದೆ. 3ನೇದು. 4ನೇದು ಶ್ರೀಹಿ. ಶ್ರೀಹಿ ಅಂದರೆ ಧನ ಸಂಪತ್ತು. ಗೊತ್ತೇ ಇದೆ. ತಿಂಗಳು ಇಷ್ಟೊಂದು ದುಡ್ಡು ಬಂದುಬಿಟ್ರೆ ಸಾಕು ನಮಗೆ. ಏನಾಗ್ತದೆ? ನನ್ನಂಥವ್ರು ಯಾರಿದ್ದಾರೆ? ತಂದೆ ತಾಯಿಯರನ್ನು ವಿರೋಧ ಮಾಡೋದು, ಅತ್ತೆ ಮಾವಂದ್ರನ್ನು, ಈಗ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಅತ್ತೆ ಮಾವಂದರೆ ವಿರೋಧ ಮಾಡೋದು. ಯಾಕೆ? ಪಾಪ ಅವರಿಗೆ ದುಡಿತಾ ಇರೋದಿಲ್ಲ, ನಾವು ದುಡಿತೀವಿ ಹಾಗೆ ಅಂತ ಒಂದು ಅಹಂ ಬಂದ್ಬಿಡುತ್ತದೆ. ಈ ಒಂದು ಮದ ಏನಿದೆ ಇದು ಪರಮಾತ್ಮನ ದರ್ಶನಕ್ಕೆ ವಿರೋಧಿ ಆಗ್ತದೆ ಅಂತ ಕುಂತಿದೇವಿ ಅಭಿಪ್ರಾಯ. ಜನ್ಮೈಶ್ವರ್ಯ ಶ್ರುತಶ್ರೀಭಿ ಏದಮಾನ ಮದಃ. ಇದೆಲ್ಲ ಏನು ಮಾಡ್ತದೆ? ಅಗ್ನಿಯಲ್ಲಿ ತುಪ್ಪ ಹಾಕಿದಾಗೆ ಮೊದಲೇ ಅಹಂಕಾರದಿಂದ ಇರ್ತೀವಿ. ಇದೆಲ್ಲ ಬಂದುಬಿಟ್ರೆ ಸಾಕು, ಇನ್ನಷ್ಟು ಆ ಅಹಂಕಾರಗಳು ನಮ್ಮಲ್ಲಿ ಬೆಳೀತಾ ಇರುತ್ತದೆ ಹಾಗೆ ಅಂತ. ಈ ರೀತಿಯಾದ ಭಾವನೆ ನಮ್ಮಲ್ಲಿ ಬಂದುಬಿಟ್ರೆ ಏನಾಗ್ತದೆ? ಅದರ ಫಲಿತಾಂಶ ಏನು? ಆಯಿತು, ಅಹಂಕಾರ ಬಂತು, ಐಶ್ವರ್ಯ ಬಂತು, ಏನದರಿಂದ ಹಾಗೆ ಅಂದರೆ ಹಿಂದೆ ಹೇಳಿದರು ನೋಡಿ, ಏನಂತ? ಕೃಷ್ಣಾಯ ವಾಸುದೇವಾಯ ಹಾಗೆ ಅಂತ. ಆ ರೀತಿಯಾದ ಒಂದು ನಮನ, ಆ ರೀತಿಯಾದ ಒಂದು ಸ್ತೋತ್ರ ಮಾಡುವ ಮನಸ್ಸಿನ ಪ್ರಭಾವ ಅದು ಬರೋದಿಲ್ಲ. ಸ್ಮರ್ತುಂ ದ್ರಷ್ಟುಂ ವಾ ನಾರ್ಹ. ಪರಮಾತ್ಮನ ಸ್ಮರಣೆ ಬರೋದಿಲ್ಲ, ಪರಮಾತ್ಮನನ್ನು ಸ್ತೋತ್ರ ಮಾಡೋಣ ಅಂತ ಬರೋದಿಲ್ಲ. ಹಾಗಿರುವಾಗ ಪರಮಾತ್ಮನ ದರ್ಶನವೂ ಆಗೋದಿಲ್ಲ ಅಂತ ಇನ್ನೇನು ಹೇಳೋದು? ದೇವರಲ್ಲಿ ಭಕ್ತಿ ಬರೋದಿಲ್ಲ, ದೇವರ ಸ್ತೋತ್ರ ಮಾಡಲಿಕ್ಕೆ ಬರೋದಿಲ್ಲ ಅಂತ ಆದ ಮೇಲೆ ಯಾಕೆ? ಟೈಮ್ ಇಲ್ಲ, ಸಮಯ ಇಲ್ಲ. ಹೌದಲ್ಲ? ನೋಡಿ, 24 ತಾಸು ಎಲ್ಲಿ ಹೋಗ್ತಾಯಿದೆ ನಮ್ಮ ಟೈಮು? ದೇವರ ಸ್ತೋತ್ರ ಕೇಳೋದು, ದೇವರ ಸ್ತೋತ್ರ ಮಾಡೋದಕ್ಕೆ, ದೇವರ ಪೂಜೆಗೆ, ಸಂಧ್ಯಾ ವಂದನೆಗೆ, ಹರಿಕತೆ ಕೇಳೋದಕ್ಕೆ ಟೈಮ್ ಇಲ್ಲ. ಇನ್ನು ಎಲ್ಲಿ ಹೋಗ್ತದೆ ಟೈಮು? ಆ ರೀತಿಯಾಗಿ ಇರುವವರು ದೇವರ ಸ್ಮರಣೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಆದ ಮೇಲೆ ದೇವರ ದರ್ಶನ ದೂರ ಆಯಿತು ಅಂತ ಕೈಮುತ್ಯ ನ್ಯಾಯ ಅಂತ ಹೇಳ್ತಾರೆ. ಪುರಂದರದಾಸರ ಪದ್ಯ ಒಂದು ನೆನಪಾಗ್ತಾ ಇದೆ. ಹರಿಕಥಾಮೃತ ಸೇವೆ ಹರಿದಾಸರಲ್ಲದಲೇ ದುರುಳ ಮೂಢರು ಬಲ್ಲರೇ ಹಾಗೆ ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ. ಪರಮಾತ್ಮನ ಕಥಾಮೃತ ಯಾರಿಗೆ ಬೇಕು ಅಂತ ಅನ್ನಿಸ್ತದೆ? ಹಾಗೆಂದರೆ ಹರಿದಾಸರಿಗೆ ಮಾತ್ರ ಅದು ಬೇಕು ಅಂತ ಅನ್ನಿಸ್ತದೆ. ಯಾರು ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಆಸಕ್ತರಾಗಿದ್ದಾರೆ ಅವರಿಗೆ ಹರಿಕತೆ ಬೇಕು ಅಂತ ಅನಿಸೋದೇ ಇಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾರೆ ನೋಡಿ. ಊಟ ಮಾಡಬೇಕು, ಇವತ್ತಲ್ಲ ನಾಳೆ, ನಾಳೆ ಊಟ ಮಾಡಬೇಕು. ಅಣಿ ಮಾಡಿ ಕೊಡುವುದು ಯಾವುದು? ಕೈ. ಆ ಅಡಿಗೆಯ ರುಚಿ ಕೈಗೆ ಗೊತ್ತಾಗ್ತದೇನೋ? ಇಲ್ಲ. ಯಾವುದಕ್ಕೆ? ನಾಲಿಗೆಗೆ ಗೊತ್ತಾಗೋದು. ಆದರೂ ಅಣಿ ಮಾಡಿ ಕೊಟ್ಟದ್ದು ಯಾವುದು? ಕೈ.
ಅದು ಆ ಥರ ಹರಿಕಥಾಮೃತ ಸೇವೆ ಅದರ ರುಚಿ ಹರಿದಾಸರಿಗೆ ಮಾತ್ರ ಗೊತ್ತಾಗೋದು ಹೊರತು ಬೇರೆ ಕಡೆ ಲಕ್ಷ್ಯ ಇಟ್ಟವರಿಗೆ ಅದು ಗೊತ್ತಾಗೋದಿಲ್ಲ ಹಾಗೆ ಅಂತ. ತುಂಬ ಈ ಥರ ತುಂಬ ದೃಷ್ಟಾಂತಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಆ ಪದದಲ್ಲಿ. ತುಂಬ ಸುಂದರವಾದ ಪದ. ಅದರಿಂದ ನಾವು ಕೇಳ್ಕೋಬೇಕು, ನನಗೆ ಯಾಕೆ ಹರಿಕತೆ ಇಷ್ಟ ಆಗ್ತಾ ಇಲ್ಲ ಹಾಗೆ. ಅಲ್ಲೇ ನಾವು ಆಕ್ಷೇಪ ಮಾಡೋಕ್ಕೆ ಇಲ್ಲ ರೀ, ನಾವಿಲ್ಲಿ ಹೇಳಲೇ ಇಲ್ಲಲ್ಲ ಹಾಗೆ. ಹೇಳಲೇ ಇಲ್ಲಲ್ಲ ಅಂದರೆ ಮತ್ತೆ 24 ತಾಸು ಎಲ್ಲಿ ಹೋಯ್ತು? ನೆಕ್ಸ್ಟ್ ಪ್ರಶ್ನೆಯನ್ನು ಮಾಡ್ಕೋಬೇಕು. 24 ತಾಸು ಎಲ್ಲಿ ಹೋಯ್ತು ದಿವಸದಲ್ಲಿ? ಹರಿಕತೆಯಲ್ಲಿ ಹೋಯ್ತೋ ಬೇರೆ ಕಡೆ ಹೋಯ್ತೋ? ಎಲ್ಲಿ ಹೋಯ್ತು? ಎಲ್ಲೋ ಹೋಯ್ತು ರೀ. ಹಂಗೆ ಮಾಡಬಾರ್ದು ಅಂತಾರೆ. ಎಲ್ಲೋ ಹೋಗೋದಲ್ಲ, ಪರಮಾತ್ಮನಿಗೆ ಮೀಸಲಿಡಬೇಕು ಅಂತಾರೆ. 24 ತಾಸು ಆಯಿತು ಹೋಗಲಿ, ಊಟ ನಿದ್ರೆಗೆ ಅಂತ ಒಂದು 10 ತಾಸು ಬಿಟ್ಟರೂ ಕೂಡ ಕನಿಷ್ಠ 14 ತಾಸು ಎಲ್ಲಿ ಹೋಗ್ತದೆ? ಪ್ರಶ್ನೆಯ ನೋಡಿ, ಅದನ್ನೇ ಹೇಳ್ತಾ ಇದ್ದಾರೆ. ನಮಗೆ ಹರಿದಾಸರು ಅಂತ ಹೇಳ್ಕೋತೀವಿ, ಆದರೆ ಹರಿಕತೆಯಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳ್ತೀವಿ. ಅಲ್ಲ, ನಾನು ಹೇಳಲೇ ಇಲ್ಲಲ್ಲ ಹಾಗೆ ಅಂದರೆ ಮತ್ತೆ ಬರ್ತಾ ಇಲ್ಲಲ್ಲ. 14 ತಾಸು ಎಲ್ಲಿ ಹೋಗ್ತದೆ? ಆ ಟ್ರಯಲ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ ನೋಡಿ, ಟ್ಯಾಲಿ ಆಗಬೇಕದು. ಹರಿಕತೆಯಲ್ಲಿ ಸ್ಪೆಂಡ್ ಮಾಡಿದರೆ ಇಷ್ಟು ತಾಸು ಸ್ಪೆಂಡ್ ಮಾಡಿದರೆ ಇಷ್ಟು ತಾಸು ಬಂದಿರಬೇಕು, ಭಕ್ತಿ ಬಂದಿರಬೇಕು. ಪರಮಾತ್ಮನ ಕತೆ ಕೇಳಿ ಭಕ್ತಿ ಬಂದೇ ಬರ್ತದೆ. ಪರಮಾತ್ಮನ ಕತೆ ಕೇಳಿದ್ದೀನಿ ಹಾಗಂದರೆ ಭಕ್ತಿ ಬಂದಿಲ್ಲ ಹಾಗೆಂದರೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಅರ್ಥ. ಎಲ್ಲಿ ಹೋಯಿತು ಹಾಗೆ ಅಂತ ಟ್ರಯಲ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಾರ್ಹ ಇತ್ಯಭಿಧಾತುಂ ವೈ ತ್ವಾಂ ಅಕಿಂಚನ ಗೋಚರಂ ಕುತಃ ನಾಹ ಅಕಿಂಚನ ಗೋಚರಂ ಅಕಿಂಚನಾನಾಂ. ಅಕಿಂಚನರು ಅಂತ ಹೇಳ್ತಾರೆ. ಅಕಿಂಚನರು ಅಂದರೆ ಏನು? ಕಿಂಚನವೂ ಇಲ್ಲದವರು ಅಂತ. ಅಂದರೆ ಸ್ವಲ್ಪ ಕೂಡ ದುಡ್ಡು ಮದ ಮುಂತಾದವರು ಇಲ್ಲದವರು, ಅಂಥವರಿಗೆ ಮಾತ್ರ ಪರಮಾತ್ಮ ಗೋಚರ ಆಗ್ತಾನೆ. ಪರಮಾತ್ಮ ಎಂಥವ? ಅಕಿಂಚನ ಗೋಚರಂ. ಕಿಂಚನ ಗೋಚರ ಅಲ್ಲ. ಸ್ವಲ್ಪ ಇದ್ದರೂ ಕೂಡ ಏನು ದೇವರು ಗೋಚರ ಅಲ್ಲ. ಸ್ವಲ್ಪ ಏನಿರಬಾರ್ದು? ಈಗ ಹೇಳಿದರು ನೋಡಿ, ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿಹಿ, ಆ ಮದಗಳು, ಆ ಅಹಂ ಎನ್ನುವ ಪಸೆ ಇರಲೇಬಾರದು. ಆ ಅಹಂ ಎನ್ನುವ ಪಸೆ ಇರಲೇಬಾರದು. ಸ್ವಲ್ಪ ಇದ್ದರೂ ಕೂಡ, ಕಿಂಚನ ಇದ್ದರೂ ಕೂಡ ಗೋಚರ ಅಲ್ಲ. ಅಕಿಂಚನ ಗೋಚರಂ, ಸ್ವಲ್ಪನೂ ಇರಬಾರ್ದು. ಜನ್ಮಾದಿ ಜನಿತ ಮದಶೂನ್ಯಾನಾಂ ಅಭಿಧಾನಾದಿ ವಿಷಯಂ ಹಾಗೆ ಅಂತ ಹೇಳ್ತಾರೆ. ಅದರಿಂದ ನಾನು ಇಂಥವರ ಕುಲದಲ್ಲಿ ಹುಟ್ಟಿದ್ದೇನೆ, ಇಂಥವರ ಮಕ್ಕಳಾಗಿ ಇದ್ದೇನೆ, ನಾನು ಇಂಥವರ ತನದಲ್ಲಿ ಇದ್ದೇನೆ, ನಾನು ಯಾವುದೂ ಕೂಡ ಉಪಯೋಗಕ್ಕೆ ಬರೋದಿಲ್ಲ. ಮತ್ತು ಏನು ಮಾಡಬೇಕು? ಮನವನಿತ್ತರೆ ತನ್ನ ನೀವನು. ಮನಸ್ಸನ್ನು ದೇವರಿಗೆ ಕೊಡಬೇಕು. ನಾನು ಚಂದ ಅಡಿಗೆ ರುಚಿ ಮಾಡ್ತೀನಿ, ಉಪಯೋಗ ಇಲ್ಲ. ನಾನು ಚೆಂದಾಗಿ ಪೂಜೆ ಮಾಡ್ತೀನಿ, ಉಪಯೋಗ ಇದೆ. ಸರಿಯಾಗಿ ಮಾಡಿದರೆ ಉಪಯೋಗ ಇದೆ. ಅಲ್ಲಿ ನಾನು ಅಂತ ಸೇರ್ಕೊಂಡ್ಬಿಟ್ರೆ ಅಲ್ಲಿ ಹಾಳು. ಅದರಿಂದ ಏನು ಹೇಳ್ತಾರೆ? ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ. ಈ ಚಿಂತನೆ ಇದೆಯಾ ಹಾಗೆ ಅಂತ ನಮ್ಮನ್ನು ನಾವು ಕೇಳ್ಕೋಬೇಕು. ಬೇರೆಯವರಿಗೆ ಉತ್ತರ ಇಲ್ಲ. ಇದು ನಮ್ಮನ್ನು ನಾವು ಕೇಳ್ಕೋಬೇಕು. ಇಲ್ಲಿ ಪ್ರವಚನಕ್ಕೆ ಅಂತ ಬಂದಿದ್ದೀವಿ, ಏನು ಚಿಂತನೆ ಇರಬೇಕು ನಂಬುದು? ಗುರುಗಳ ಮುಂದೆ ನಿಂತಿರ್ತೀವಿ, ರಾಯರ ಮುಂದೆ ನಿಂತಿರ್ತೀವಿ. ನಮ್ಮ ಚಿಂತನೆ ಏನಿರಬೇಕು? ಸ್ವಾಮಿ ಈ ಶ್ಲೋಕ ಹೇಳಿದ್ರೆ ಸಾಕು, ನಾಹಂ ಕರ್ತ. ಇಲ್ಲಿ ಪ್ರವಚನ ಹೇಳುವವ ಕೇಳುವವ ಎಲ್ಲವೂ ಕೂಡ ನೀನೇ, ನಿಂದೇ ವ್ಯಾಪಾರ ಇದು. ಬೆಳಿಗ್ಗೆಯಿಂದ ರಾತ್ರಿ ತನಕ ಉಸಿರಾಟದಿಂದ ಎಲ್ಲವನ್ನು ಕೂಡ ಮಾಡುವವ ನೀನೇ. ಬರುತ್ತದ ಅದು? ನೋಡಿ, ಬಂದಿಲ್ಲ ಅಂದರೆ ಸರಿಯಾಗಿ ದೇವರ ವಿಚಾರ ತಿಳ್ಕೊಂಡಿಲ್ಲ ಅಂತ ಅರ್ಥ. ಆದ್ದರಿಂದ ಪ್ರವಚನ ಕೇಳಿ, ಪಾಠ ಕೇಳಿ, ವಿದ್ಯೆ ಕೇಳಿ ಏನಾಗಬೇಕು? ಅಹಂ ಎನ್ನುವುದು ಹೋಗಬೇಕು. ಅಡಿಗೆ ಮಾಡಿದ್ದು ಯಾರು? ನಾನೇ ಮಾಡಿದ್ದು. ಊಟ ಮಾಡಿದ್ದು ಯಾರು? ನಾನೇ ಮಾಡಿದ್ದು. ಎಲ್ಲ ಕಡೆ ನಾನು 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 ಅಂತ ಬರ್ತದೆ ನೋಡಿ. ನಮ್ಮ ಶತ್ರು ಅದು ಅಂತ. ಅಂದರೆ ಅಹಂ ಎನ್ನುವುದೇ ಶತ್ರು ಅಲ್ಲ. ಅಲ್ಲಿ ಏನು ದೇವರನ್ನು ಮರೆತು ಅಹಂ ಎನ್ನುವುದು ಬರ್ತದೆ ನೋಡಿ, ಅದು ಶತ್ರು ಅಂತ. ದೇವರನ್ನು ಮರೆತು ಬರತಕ್ಕ ಅಹಂ ಅದು ನಮಗೆ ವಿರೋಧಿಯಾದದ್ದು, ದೇವರ ದರ್ಶನಕ್ಕೆ ವಿರೋಧಿಯಾದದ್ದು. ಮತ್ತು ಏನಂತ ಹೇಳಬೇಕು? ಪರಮಾತ್ಮನೇ ಮಾಡಿದ, ಪರಮಾತ್ಮನ ಅನುಗ್ರಹದಿಂದ ಆಯಿತು, ಬಾಯಿಂದ ಆ ಶಬ್ದ ಬರಬೇಕು ಅಂತಾರೆ. ಇಲ್ಲ ರೀ, ಗೊತ್ತೇ ಇದೆ ರೀ, ಅದನ್ನ ಯಾಕೆ ಬಾಯಿಂದ ಹೇಳಬೇಕು ಅಂತ ಹೇಳಬೇಡಿ ಅಂತಾರೆ. ಗೊತ್ತೇ ಇದೆ, ದೇವರೇ ಎಲ್ಲ ಮಾಡೋದು, ನಾವು ಕೇಳಿದ್ದೇವೆ, ನಮಗೆ ಗೊತ್ತೇ ಇದೆ, ಮತ್ತೆ ಮರ್ತದ್ದು ಯಾಕೆ? ಬಾಯಿಂದ ಹೇಳಿಲ್ಲ ಯಾಕೆ? ಹೇಳಬೇಕು.
ದೇವರೇ ಮಾಡಿದ್ದು. 10 ಸಲ ಬಾಯಿ ತೆರೆದ್ರೆ ಇದೇ ಹೇಳಬೇಕು. ನಮ್ಮ ಕೊನೆ ಸೆಂಟೆನ್ಸ್ ಏನಾಗಿರಬೇಕು? ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲಂ. ಇಷ್ಟು ಹೇಳಿ ಏನೋ ಒಂದು ವಾಕ್ಯ ಮುಗಿಸ್ಬೇಕು. ದೇವರ ಹೆಸರು ಹೇಳದೆ ಒಂದು ವಾಕ್ಯ ಮುಗಿಬಾರದು. ದೇವರ ವಿಚಾರ ಬರದೆ ಒಂದು ಸೆಂಟೆನ್ಸ್ ನಮ್ಮ ಬಾಯಿಂದ ಬಂದಿರಬಾರದು. ಸಾಧ್ಯನಾ? ಅಂದರೆ ಏನು? ಅಷ್ಟೊತ್ತು ನಾವು ದೇವರನ್ನು ಮರಿತೀವಿ ಅಂತ ಅರ್ಥ. ಇದೊಂದು ಸಣ್ಣ ಟೆಸ್ಟ್, ಬ್ಲಡ್ ಟೆಸ್ಟು, ಶುಗರ್ ಟೆಸ್ಟ್, ಏನೇನೋ ಟೆಸ್ಟ್ ಮಾಡ್ತೀವಿ. ಈ ಒಂದು ಟೆಸ್ಟ್ ಮಾಡಿ ಅಂತಾರೆ. ಏನು? ಭಕ್ತಿಯ ಟೆಸ್ಟ್. ಭಕ್ತಿಯ ಟೆಸ್ಟ್ ಯಾವತ್ತಾರು ಮಾಡಿದ್ದು ಉಂಟಾ? ನೋಡಿ, ಮಾಡಿದ್ದೇ ಇಲ್ಲ. ಕುಂತಿದ್ದೀವಿ, ಅದನ್ನೇ ಹೇಳ್ತಾ ಇದ್ದಾರೆ. ಭಕ್ತಿಯ ಟೆಸ್ಟ್ ಮಾಡಿ. ಏನಂತ ಟೆಸ್ಟ್ ಮಾಡಬೇಕು? ಅಲ್ಲ, ಬೆಳಿಗ್ಗೆಯಿಂದ ರಾತ್ರಿ ತನಕ ಬಾಯಿ ಮುಚ್ಚೋದೇ ಇಲ್ಲ, ಏನೋ ಬಾಯಿಂದ ಬರ್ತಾನೇ ಇರ್ತದೆ ಮಾತುಗಳು. ಒಂದು ವಾಕ್ಯ ಬಂತು ಅಂದರೆ ಅಲ್ಲಿ ಏನಿರಬೇಕು? ದೇವರ ವಿಚಾರ ಇಲ್ಲದೆ ಆ ವಾಕ್ಯ ಪೂರ್ಣ ಆಗಬಾರ್ದು. ಉದಾಹರಣೆಗೆ, ಇವತ್ತೇನು ಅಡುಗೆ ಮಾಡಿದ್ರಿ? ಯಾರು ಕೇಳೋದುಂಟು, ಇವತ್ತೇನು ಅಡುಗೆ ಮಾಡಿದ್ರಿ? ನಮ್ಮ ರೆಸ್ಪಾನ್ಸ್, ನಮ್ಮ ರಿಪ್ಲೈ, ನಾವು ಹೇಗೆ ಉತ್ತರ ಕೊಡಬೇಕು? ಹ್ಞೂ ಸ್ವಾಮಿ, ದೇವರ ಅನುಗ್ರಹದಿಂದ ಎಷ್ಟೆಲ್ಲ ಮಾಡಿದ್ದೀವಿ. ಎಳೆದು ಬಂದು ಈಗ ಆರಂಭ ಹಂತದಲ್ಲಿ ಏನು ಮಾಡಬೇಕು? ಆ ದೇವರು ಎನ್ನುವ ಶಬ್ದವನ್ನು ಎಳ್ಕೊಂಡು ಬರಬೇಕು ನಾವು. ಯಾಕೆ? ನಮ್ಮ ಮನಸ್ಸು ಕೆಸರಲ್ಲಿ ಬಿದ್ದಿತ್ತು ಇಷ್ಟು ದಿವಸ. ಏನೋ ಭಾಗವತ ಕೇಳಿ ಕೇಳಿ ಚೂರು 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 ಮನಸ್ಸು ಸ್ವಚ್ಛ ಆಗ್ತಾ ಇದೆ. ಚೆನ್ನಾಗಿ ಸ್ವಚ್ಛ ಆಗಬೇಕು ಅಂದರೆ ಏನು ಮಾಡಬೇಕು? ದೇವರನ್ನು ಎಳ್ಕೊಂಡು ಬರಬೇಕು. ಪ್ರವಚನ ಕೇಳಿದ್ದೀರಾ? ಎಲ್ಲಿ ಹೋಗಿದ್ದೀರಿ? ಹಾಗೆಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಯಾರು ಕೇಳೋರು ನಿಮ್ಮನ್ನು, ಎಲ್ಲಿ ಹೋಗಿದ್ಯಪ್ಪ ಹಾಗೆ ಅಂತ ಕೇಳೋದು. ಏನು ಹೇಳಬೇಕು? ಏನು ಹೇಳಬೇಕು? ಆಫೀಸಿಗೆ ಹೋಗಿದ್ದೆ, ಸ್ಕೂಲಿಗೆ ಹೋಗಿದ್ದೆ. ಆ ಅಹಂ ಹೋಗೋದೇ ಇಲ್ಲ. ಏನು ಹೇಳಬೇಕು? ಹೌದು, ಹೋಗಿದ್ದೆ, ದೇವರ ಸೇವೆಗಾಗಿ ಹೋಗಿದ್ದೆ, ದೇವರ ಸೇವೆಗಾಗಿ ಸ್ಕೂಲಿಗೆ ಹೋಗಿದ್ದೆ. ಆ ದೇವರು ಎನ್ನುವ ಪದವನ್ನು ಏನು ಮಾಡಬೇಕು? ಎಳ್ಕೊಂಡು ತನ್ನಿ ಅಂತಾರೆ. ಇಲ್ಲದಿದ್ದರೆ ಬಾಯಿಯಿಂದ ದೇವರು ಬರೋದೇ ಇಲ್ಲ. ಯಾಕೆ? ಅಂಥ ವಿಷಯದಲ್ಲಿ ನಾವು ಮುಳುಗಿ ಇರ್ತೀವಿ. ಎಳ್ಕೊಂಡು ತನ್ನಿ ಅಂತ ಹೇಳ್ತಾರೆ. ಆರಂಭದಲ್ಲಿ ಕಷ್ಟ ಇರ್ಬೋದು. ಆರಂಭದಲ್ಲಿ ಏನು ತಲೆ ಸರಿ ಇಲ್ಲವ ಅಂತ ಯಾರಾದರೂ ಬೈಬೋದು. ಏನ್ರಿ ತಲೆ ಸರಿ ಇಲ್ಲವ ನಿಮಗೆ? ಎಲ್ಲದಕ್ಕೂ ಹಿಂಗೆ ದೇವರು ದೇವರು ಅಂತ ಹೇಳ್ತಾರಲ್ಲ ಅಂತ ಬೈಬೋದು ಉಂಟು. ಆದರೆ ಬೈಯುವವರು ಯಾರೂ ಕೂಡ ಏನು ಮಾಡೋದಿಲ್ಲ, ನಾಳೆ ನರಕದಲ್ಲಿ ನಮ್ಮನ್ನು ಕಾಪಾಡ್ತಾರ? ಬೈಯುವವರು ಯಾರೂ ಕೂಡ, ನಗಾಡುವವರು ಯಾರೂ ಕೂಡ ನಮ್ಮನ್ನು ಕಷ್ಟ ಬಂದಾಗ ಕಾಪಾಡ್ತಾರ? ರೋಗ ಬಂದಾಗ ಕಾಪಾಡ್ತಾರ? ಕಾಪಾಡುವ ಏಕೈಕ ವ್ಯಕ್ತಿ ಯಾರು? ದೇವರು. ಅಂಥ ದೇವರನ್ನು ಮರೆತು ನಾನು ಒಂದು ವಾಕ್ಯ ಪ್ರಯೋಗ ಮಾಡಬಹುದಾ? ಅಪರಾಧ ಅಲ್ಲವಾ? ಆ ಚಿಂತನೆ ಇರಬೇಕು ನಮ್ಮಲ್ಲಿ. ಅವ್ರು ಆಡ್ತಾರೆ, ನಗ್ತಾರೆ, ಅದಕ್ಕೆ ಹೇಳಿದರು ಲಜ್ಜೆಯನ್ನು ಬಿಟ್ಟು ಹರಿನಾಮ ಸ್ಮರಣೆ ಮಾಡು ಅಂತ ಹೇಳ್ತಾರೆ. ಲಜ್ಜೆಯನ್ನು ಬಿಟ್ಟು ಹರಿನಾಮ ಸ್ಮರಣೆ ಮಾಡಿ. ಲಜ್ಜೆ ಇರಬಾರ್ದು. ಅವ್ರೇನು ತಿಳ್ಕೊತಾರೋ ಏನೋ, ಹುಚ್ಚ ಅಂತ ತಿಳ್ಕೊತಾರೋ ಏನೋ, ತಿಳ್ಕೊಳ್ಳಿ. ನೋಡಿ, ಪುರಂದರದಾಸರು ಹೇಳೇ ಬಿಟ್ರು. ನಿಮ್ಮ ಎಲ್ಲ ಪ್ರಶ್ನೆಗೂ ಪುರಂದರದಾಸರು ಉತ್ತರ ಕೊಟ್ಟುಬಿಟ್ಟಿದ್ದಾರೆ. ಹುಚ್ಚು ಹಿಡಿಯಿತು ನನಗೆ, ಹುಚ್ಚು ಹಿಡಿಯಿತು, ಅಚ್ಯುತನ ನಾಮ ಎಂಬ ಮೆಚ್ಚು ಮದ್ದು ತಲೆಗೆ ಏರಿ ಹುಚ್ಚಿ ಹಿಡಿಯಿತು. ಹಾಗೆ ಅದೇ ದೊಡ್ಡ ಔಷಧಿ. ಅಚ್ಯುತ, ಅನಂತ, ಗೋವಿಂದ. ಅಲ್ಲ, ಇವರು ನಗ್ತಾರೆ ಹಾಗಂತ ಹೇಳಿ ನಾವು ಹುಚ್ಚು ಹುಚ್ಚಾಗಿ ನಡ್ಕೊಳ್ಳಿಕ್ಕಾಗ್ತದಾ? ಯದ್ಯಪಿ ಹುಚ್ಚು ಹುಚ್ಚಾಗಿ ನಡ್ಕೊಳ್ಳೋದು ಯಾರು? ದೇವರನ್ನು ಮರೆತವರು. ದೇವರನ್ನು ಮರೆತವರು ನಡೆಯೋದು ಏನು? ಹುಚ್ಚುತನ. ಹೌದಲ್ಲ? ದೇವರನ್ನು ಸ್ಮರಿಸಿಕೊಳ್ಳುವವರು ವಾಸ್ತವಿಕವಾಗಿ ಹರಿದಾಸರು. ಅಳುವರೋ, ರೋಧಿಸುವರೋ, ನಾಟ್ಯವಾಡುವರೋ ಅಂತಾರೆ. ನಾವು ಯಾಕೆ ನಾಟ್ಯ ಆಡೋದಿಲ್ಲ? ಏನು ತಿಳ್ಕೊತಾರೋ ಏನು ನಾವೇ ಅಲ್ವಾ? ನಮಗೇನು ಅನ್ನಿಸ್ತದೆ ನೋಡಿ. ಪೇಜಾವರ ಶ್ರೀಗಳು ಡ್ಯಾನ್ಸ್ ಮಾಡ್ತಾರೆ, ನರ್ತನ ಮಾಡ್ತಾರೆ. ಯಾರನ್ನು ಅಕ್ಕಿದುಂಟ ಅವ್ರನ್ನ ನೋಡಿ. ಪೇಜಾವರ ಸ್ವಾಮಿಗಳು ನರ್ತನ ಮಾಡ್ತಾರೆ. ತಲೆಯಲ್ಲಿ ಹರಿವಾಣ ಇವತ್ತು ಇರುತ್ತದೆ ನೋಡಿ. ಹರಿವಾಣ ಸೇವೆ ಮಾಡಿ ನರ್ತನ ಮಾಡ್ತಾರೆ, ದೇವ್ರ ಮುಂದೆ ಕುಣಿದು ಆಡ್ತಾರೆ. ನಾವು ಅಳುವರೋ, ರೋಧಿಸುವರೋ, ದೇವರು ನಮಗೆ ಸಿಕ್ಕಿಲ್ಲ ಅಂತ ನಾವು ಯಾವತ್ತಾರ ಹತ್ತದ್ದುಂಟಾ? ನನಗೆ ವಿದ್ಯೆ ಬಂದಿಲ್ಲ, ಭಕ್ತಿ ಬಂದಿಲ್ಲ. ಏನು ರೀ, ಪ್ರವಚನ ಕೇಳೋದೇ ದೊಡ್ಡದು, ನೀವೇನೋ ಅಳಬೇಕಂತ ನಗಬೇಕಂತ, ಏನು ಹುಡುಗಾಟನ ನಿಮ್ಮದು ಹಾಗೆ ಅಂತ ಕೇಳೋದುಂಟು. ಆದರೆ ದಾಸರು ಹೇಳ್ತಾರೆ, ಅಳುವರು, ರೋಧಿಸುವರು, ನಾಟ್ಯವಾಡುವರು, ಇದೆಲ್ಲ ಹರಿದಾಸರ ಲಕ್ಷಣ. ಹರಿದಾಸರ ಭಾವನೆಯನ್ನು ನಾವು ನಮ್ಮಲ್ಲಿ ತುಂಬಿಸ್ಕೋಬೇಕು. ಅದಕ್ಕೆ ಪೋಷಕವಾಗಿರೋದು ಯಾವುದು? ವಿದ್ಯೆ, ಶಾಸ್ತ್ರ, ಸರ್ವಮೂಲ ಗ್ರಂಥ, ನ್ಯಾಯಸುಧ, ವೇದ ಎಲ್ಲವೂ ಕೂಡ ಏನು? ಈ ಹರಿದಾಸ ಭಾವನೆಯನ್ನು ಬೆಳೆಸೋದಕ್ಕೆ ಹೊರತು ಹರಿದಾಸ ಭಾವನೆಯನ್ನು ಬಿಟ್ಟು ನಾವು ಬರೀ ಶಾಸ್ತ್ರಗಳನ್ನೇ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದರೆ ಎರಡು ಕೊಂಬೆ ಬರೋದು. ಅದರಿಂದ
ಹರಿದಾಸ ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ. ಅದು ತುಂಬ ಚೆನ್ನಾಗಿ ಕಾಣೋದು ಎಲ್ಲಿ? ದಾಸರ ಪದ್ಯಗಳಲ್ಲಿ. ಅದರಿಂದ ಸುಧಾ ಓದಬೇಕು, ದಾಸರ ಪದ್ಯವನ್ನು ಓದಬೇಕು. ಅಷ್ಟು ಚೆನ್ನಾಗಿ ನಮಗೆ ಇಂತಹ ಪದಗಳು ಎಲ್ಲಿ ಸಿಗೋದು ಹೇಳಿ? ಎಷ್ಟು ಸುಲಭವಾಗಿ ಹೇಳಿದ್ದಾರೆ ನೋಡಿ. ಅಳುವರು, ರೋಧಿಸುವರು, ನಾಟ್ಯವಾಡುವರು, ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರು. ಎಷ್ಟು ಸುಂದರವಾದ ಪಂಕ್ತಿಗಳು ನೋಡಿ. ನಮಗಿಲ್ಲದಿದ್ದರೆ ಯಾಕೆ ಮದುವೆ ಮಾಡ್ಕೋತೀವಿ, ಮಕ್ಕಳನ್ನು ಬಡಿತೀವಿ, ಆ ವಿಚಾರನೇ ಗೊತ್ತಿಲ್ಲ. ಎಲ್ಲರೂ ಮಾಡ್ತಾರೆ, ನಾವು ಮಾಡ್ಕೋಬೇಕು, ಇಷ್ಟೇ ವಿಚಾರ. ಹಂಗಿರಬೇಡಿ ಅಂತ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖ ಇತ್ತು ಕಾಯೋ ಕರುಣಾಸಾಗರ. ಈ ಭಾವನೆಯನ್ನು ನಾವು ಸದಾ ಬೆಳೆಸ್ಕೋಬೇಕು ಅಂತ ಕುಂತಿದೇವಿ ಹೇಳ್ತಾ ಇದ್ದಾರೆ. ಅದು ಇಲ್ಲದಿದ್ದರೆ ಹರಿಯ ದರ್ಶನ ಆಗೋದಿಲ್ಲ. ಈಗ ನೋಡಿ, ಹರಿಯ ದರ್ಶನ ಆಗಬೇಕೋ ಬೇಡವೋ? ತುಂಬ ಜನ ಕೆಳಕ್ಕೆ ಎರ್ಕೋದುಂಟು, ಬೇಡರಿ, ಹರಿ ಬೇಡ, ಹರಿಯ ದರ್ಶನವೂ ಬೇಡ, ಸುಮ್ಮನೆ ಇಲ್ಲೇ ಏನೋ ಇದ್ಬಿಟ್ಟು ಆರಾಮಾಗಿ ಹೋಗ್ತೀವಿ, ಹಿಂಗೆಲ್ಲ ಹುಚ್ಚುಚ್ಚಾಗಿಲ್ಲ ಇರೋಕ್ಕಾಗೋದಿಲ್ಲ ರೀ ಹಾಗೆ ಅಂತ ಅನಿಸಿದರೆ ಅವ್ರಿಗೇನು ಬರುತ್ತದೆ? ನರಕಾದಿ ಅನರ್ಥಗಳು ಈಗ ಇರ್ಬೋದು, ಮುಂದೆ ಏನು ಗೊತ್ತಿಲ್ಲ ನಮಗೆ. ಯಾರು ಪರಮಾತ್ಮನಿಗೆ ವಿಮುಖರಾಗ್ತಾರೆ, ತಮಸ್ಸಿಗೆ ಹೋಗ್ತಾರೆ ಅಂತ ವಾಮನ ಪುರಾಣ ಹೇಳ್ತಾ ಇದೆ. ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ನಮಗೆ ಅದೊಂದು ಏನಾದ್ರು ಈ ಪಂಡಿತರು ಏನಾದ್ರು ಒಂದು 4 ಮಾತು ಹೇಳಿಬಿಟ್ರೆ ಮೊದಲು ಏನು ಹೇಳ್ಬಿಡ್ತಾರೆ? ನರಕ ತಮಸ್ಸು ಅಂತ ಬರೀ ಹೆದರ್ಸ್ತಾರೆ ನಮ್ಮನ್ನು ಹಾಗೆ ಅಂತ. ಏನು ರೀ ಇಷ್ಟೇ, ಬಾಯಿ ತೆರೆದ್ರೆ ಅಂದನ್ ತಮಸ್ಸು, ಬಾಯಿ ತೆರೆದ್ರೆ ಅಂದನ್ ತಮಸ್ಸು. ಏನು ಮಾಡಬೇಕು ನಾವು ಹಾಗೆ ಅಂತ ಪ್ರಶ್ನೆ ಬರ್ಬೋದು. ಆದರೆ ಅದು ಇರುವ ಪ್ರಮಾಣ ಆಗಿದೆ, ನಾವು ಅದನ್ನು ಹೇಳಲೇಬೇಕಾಗ್ತದೆ. ಅದು ಹೇಳದೇ ಇದ್ದರೆ ನಮಗೂ ತೊಂದರೆ ಇದೆ, ಹೇಳದೇ ಇದ್ದರೆ ನಮಗೂ ತೊಂದರೆ ಇದೆ. ದುಷ್ಟರನ್ನು ಬೈರಿ ಅಂತಾರೆ. ದುಷ್ಟರನ್ನು, ದುಷ್ಟ ಸ್ವಭಾವ ಅಂತ ಗೊತ್ತಿದ್ದರೆ ಅವ್ರನ್ನ ನಿಂದೆ ಮಾಡಬೇಕು ಅಂತ ಇದೆ. ಉದಾಹರಣೆಗೆ ಕಲಿ, ದುರ್ಯೋಧನ ಡೈಲಿ ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡಬೇಕು? ದುರ್ಯೋಧನನ್ನು ಬೈಬೇಕು. ನಮ್ಮಿಂದ ಸಾಧ್ಯನಾ? ತುಂಬ ಜನ ಅದು ನನ್ನನ್ನೇ ಕೇಳಿದ್ದುಂಟು, ಏನು ರೀ ನೀವು ಉಂಟು, ನಿಮ್ಮ ಶಾಸ್ತ್ರ ಉಂಟು, ಮಧ್ವಾಚಾರ್ಯರು ಏನು ಹೇಳಿದ್ದಾರೆ ಅದನ್ನು ಇಟ್ಟುಕೊಳ್ಳಿ. ಮಾಯಾವಾದಿಗಳು ಹೀಗೆ ಹೇಳ್ತಾರೆ, ಬೇರೆಯವರು ಹೀಗೆ ಹೇಳ್ತಾರೆ, ನಿಮ್ಗೆ ಯಾಕೆ ಎಷ್ಟು ತಲೆ ಅರಿಟೆ ಹಾಗೆ ಅಂತ ಕೇಳೋದು. ನಿಮ್ಮ ಉಂಟು, ನಿಮ್ಮ ಸಿದ್ಧಾಂತ ಉಂಟು, ನೀವು ಅದನ್ನು ಹೇಳ್ಕೊಂಡು ಹೋಗಿ. ಅವ್ರದ್ದು ಹಂಗೆ ಇವ್ರ ಟೀಕೆ, ನಿಮ್ದು ಯಾಕೆ ಟೀಕೆ? ನಿಮ್ಮನ್ನ ಕೇಳಿದಿರ ಅದನ್ನು? ಬೇರೆಯವ್ರದ್ದು ಯಾಕೆ ಹೇಳಕ್ಕೆ ಹೋಗ್ತೀರಿ? ನಿಮ್ಮದು ನೀವು ಹೇಳ್ಕೊಂಡು ಹೋಗಿ ಹಾಗೆ ಅಂತ ಹೇಳಿದರೆ ತಿರ್ಗಾ ಅಲ್ಲಿ ಉಪನಿಷತ್ತಿಗೆ ಹೋಗಬೇಕು. ಯಾವುದು ಸರಿ ಇಲ್ಲ ಅಂತ ಗೊತ್ತಾದ ಮೇಲೂ ಕೂಡ ನೀ ಅದು ಸರಿ ಇಲ್ಲ ಅಂತ ಹೇಳದೆ ಹೋದರೆ ತಮಸ್ಸಿಗಿಂತ ಹೆಚ್ಚು ದುಃಖ ಆಗ್ತದೆ ಅಂತ ಹೇಳ್ತಾರೆ. ತಮಸ್ಸಿನಲ್ಲಿ ಎಷ್ಟು ದುಃಖ ಆಗ್ತದೋ ಅದಕ್ಕಿಂತ. ಯಾಕೆ? ಗೊತ್ತಿದ್ದವ ಏನು ಮಾಡಬೇಕು? ವಿಚಾರವನ್ನು ಮುಚ್ಚಿ ಇಡಬಾರ್ದು. ಯೋಗ್ಯರ ಮುಂದೆ, ಅಧಿಕಾರಿಗಳ ಮುಂದೆ ಅದನ್ನು ಹೇಳಲೇಬೇಕು. ಅದರಿಂದ ನೋಡಿ, ಇದನ್ನು ನಾವು ಮಹಾಭಾರತದಲ್ಲೂ ಕಾಣ್ತೀವಿ. ವಿದುರ ದುರ್ಯೋಧನ ತಪ್ಪು ಮಾಡಿದಾಗ ಯದ್ಯಪಿ ಅವನ ಮಾತು ಯಾರು ಕೇಳುವವರಲ್ಲ, ವಿದುರನ ಮಾತು ಯಾರು ಕೇಳ್ತಾರೆ? ಧೃತರಾಷ್ಟ್ರನಿಗೆ ಕೇಳಬೇಕು ಅಂತ ಇಚ್ಛೆ, ಅದನ್ನು ಎಷ್ಟು ಅಪ್ಲೈ ಮಾಡಿದ, ಎಷ್ಟು ಆಚರಣೆಗೆ ತಂದ ದೇವರಿಗೆ ಬಿಟ್ಟದ್ದು. ಆದರೆ ವಿದುರ ತಾನು ಹೇಳೋದನ್ನು ನಿಲ್ಲಿಸಿಲ್ಲ ನೋಡಿ. ದುರ್ಯೋಧನ ತಪ್ಪು ಮಾಡ್ತಾನೆ ಅಂದರೆ ತಪ್ಪು ಮಾಡ್ತಾನೆ ಅಂತ ಹೇಳಬೇಕು. ಅದರಿಂದ ಯಾರಾದರೂ ಒಬ್ಬರು ನಾನೇ ದೇವರು, ಜೀವಬ್ರಹ್ಮ ಐಕ್ಯವನ್ನು ಹೇಳಿದರೆ ಹರಿದಾಸನಾಗಿ ನಾನು ಅದನ್ನು ಕೇಳ್ತಾ ಕೂಡಬಾರ್ದು. ನೋಡಿ, ಹರಿದಾಸ ಭಾವ ಅಂದರೆ ಹಾಗೆ ಇರಬೇಕು. ಕೇಳ್ತಾ ಕೂತ್ರೆ ನನ್ನ ತಪ್ಪು. ಅದರಿಂದ ಜೀವಬ್ರಹ್ಮ ಐಕ್ಯ ಯಾರೇ ಹೇಳಲಿ ಅದು ಸರಿಯಲ್ಲ, ಫಸ್ಟ್ ರಿಜೆಕ್ಟ್ ಮಾಡಬೇಕದು. ಪರಮಾತ್ಮನನ್ನು ಬಿಟ್ಟು ಕೇವಲ ಲೌಕಿಕ ವಿದ್ಯೆ, ಲೌಕಿಕ ಕಾರ್ಯ ಮಾಡ್ತಾ ಇದ್ದರೆ ಸರಿಯಲ್ಲ, ಫಸ್ಟ್ ಹೇಳಬೇಕು. ಯಾಕೆ? ಭೂಮಿಗೆ ಬಂದಿರೋದೇ ಆಚಾರ್ಯ ಏನು ಹೇಳ್ತಾರೆ ನೋಡಿ, ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತ. ಬರೀ ಸ್ಕೂಲು, ಕಾಲೇಜು, ಜಾಬ್ ಅಂತ ಹೋಗ್ತಾ ಇದ್ದರೆ ಯದ್ಯಪಿ ನಮ್ಮವರೇ ಆಗಿರ್ಬೋದು, ನಮ್ಮವರೇ ಆಗಿದ್ದರೂ ಕೂಡ ಅವರಿಗೆ ಆ ಮಾತು ಹೇಳದೆ ಹೋದರೆ ಅದು ಯಾರ್ದು ತಪ್ಪಾಗ್ತದೆ? ನಮ್ಮದೇ ತಪ್ಪಾಗ್ತದೆ. ಗೊತ್ತಿದ್ದು ಹೇಳಲ್ಲ ನೋಡಿ, ನಾಳೆ ಅದನ್ನು ಹೇಳೋರು ಜನ. ಇವನಿಗೆ ಗೊತ್ತಿತ್ತು ತಾನೆ, ಹೇಳಬೇಕಾಗಿದ್ದಾನೆ, ಹೇಳಿಲ್ಲ, ತಾನು ಮಾತ್ರ ಸಾಧನೆ ಮಾಡ್ಕೊಂಡು ಹೋದ ಅಂತ ಅದಕ್ಕೂ ಬೈಯೋರು. ಹೇಳಿದರೂ ಬೈ, ಹೇಳದೇ ಇದ್ದರೂ ಬೈ. ಅದರಿಂದ ನಾವೇನು ಮಾಡಬಾರ್ದು? ನಮ್ಮ ಸಾಧನೆಯ ಗುರಿ ಯಾರಲ್ಲ, ನಮ್ಮ ಸಾಧನೆಯ ಗುರಿ ಮನುಷ್ಯರಾಗಬಾರ್ದು. ಮನುಷ್ಯರು ಹಂಗೆ ಆಡ್ಕೋತಾರೆ, ಹೀಗೆ ನಗ್ತಾರೆ,
ನಗೋರು ನಗಲಿ, ಅದು ಮೊದಲೇ ಅದನ್ನೇ ಹೇಳಿದ್ದು, ನಮಗೆ ಕಟ್ಟ ಬಂದಾಗ ಕಾಪಾಡೋದು ಯಾರು? ಪರಮಾತ್ಮನೇ. ಅದರಿಂದ ಜನರು ಬೈತಾರೆ, ಮಾಡ್ತಾರೆ. ಪ್ರಹ್ಲಾದ ತಿಳ್ಕೊಂಡನ ಹಿರಣ್ಯಕಶಿಪು ಏನು ಅನ್ಕೊತಾನೋ ಏನೋ. ಎಂಥ ಮಾತು ನೋಡಿ, ನಿನ್ನ ಮನೆಯಲ್ಲಿ ಅರಮನೆಯಲ್ಲಿ ಇರೋದಕ್ಕಿಂತ ಕಾಡಿನಲ್ಲಿ ಇರೋದು ಲೇಸು. ಎಂಥ ಮಾತು ನೋಡಿ. ಈ ಮಾತು ನಾವು ಹೇಳಿಕ್ಕೆ ತಯಾರಿದ್ದೀವಾ? ಹರಿದಾಸರಾಗಿದ್ದರೆ, ನಿಜವಾಗಲೂ ಹರಿಯಲ್ಲಿ ಭಕ್ತಿ ಮಾಡ್ತಾ ಇದ್ದರೆ, ಎಲ್ಲೆಲ್ಲಿ ಹರಿಗೆ ವಿರುದ್ಧವಾಗಿ ಆಗ್ತದೋ ಅಲ್ಲೆಲ್ಲ ಫಸ್ಟ್ ವಾಯ್ಸ್ ನಮ್ಮದೇ ಇರಬೇಕು. ವಿದ್ಯಾಮಾನ್ಯ ತೀರ್ಥರು ಹಾಗೆ ಮಾಡ್ತಾ ಇದ್ದರು ಅಂತ ಹೇಳ್ತಾರೆ. ಸ್ಮರಿಸ್ಕೋಬೇಕು ಅವರನ್ನೆಲ್ಲ. ಯಾರ್ಯಾರು ಮಧ್ವಶಾಸ್ತ್ರಕ್ಕೆ ವಿರುದ್ಧವಾಗಿ ಇದ್ದರೋ, ಒಂದು ಸಲ ಯಾವುದೋ ಒಂದು ವಾದ ಇತ್ತಂತೆ, ಪ್ರಸಂಗ ಬಂತು, ಒಂದೆರಡು ಮಾತು ಹೇಳೇ ಬಿಡ ನಾವು. ಯಾವುದೋ ಒಂದು ಸ್ವಾಮಿಗಳ ಹೆಸರು ಹೇಳ್ತಾರೆ, ಅದ್ವೈತ ಸ್ವಾಮಿಗಳು, ತುಂಬ ಪ್ರಸಿದ್ಧರು ಆ ಕಾಲದಲ್ಲಿ. ಅವರನ್ನು ಸೋಲಿಸಿಬಿಟ್ರಂತೆ ವಿದ್ಯಾಮಾನ್ಯ ತೀರ್ಥರು, ಸೋಲಿಸಿದರು. ಆದಮೇಲೆ ಯಾವುದೋ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ವಿದ್ಯಾಮಾನ್ಯ ತೀರ್ಥರು ಹೋಗ್ತಾರೆ. ಅಲ್ಲಿ ಹೋದಾಗ ಮಧ್ಯಾಹ್ನ ಬಿಸಿಲು, ಅಲ್ಲಿ ಬಿಸಿಲು ಹೇಗಿದೆ ಅಂತ ಪರಿಚಯ ಇರಿಸ್ತದೆ ಅನ್ನಿಸ್ತದೆ ನಿಮಗೆಲ್ಲ. ಬೇಸಿಗೆ ಕಾಲ, ಅಲ್ಲಿ ಹೋಗಿದ್ದಾರೆ. ಮಧ್ಯಾಹ್ನ 11 ಪೂಜೆ ಸ್ನಾನ ಯಾವುದು ಅಂದರೆ ಪೂಜೆಗೆ ಎಲ್ಲ ವ್ಯವಸ್ಥೆ ಆಗಬೇಕು. ಯಾವುದೋ ಒಂದು ಶಿವನ ದೇವಸ್ಥಾನದಲ್ಲಿ ಹೋಗಿ ಇಳ್ಕೊಂಡಿದ್ದಾರೆ. ಸ್ನಾನ ಮಾಡಿ ಬರ್ತೀವಿ ಅಂತ ಹೋಗಿದ್ದಾರೆ ಸ್ವಾಮಿಗಳು. ಅಲ್ಲೇ ಒಂದು ಅವರದ್ದು ಅವಗಾಹನ ಸ್ನಾನ ಆಗಬೇಕು, ನಿತ್ಯ ಅವಗಾಹನ ಸ್ನಾನ ಆಗಬೇಕು, ಮುಳುಗಿ ಸ್ನಾನ ಮಾಡಬೇಕು. ಎಂಥ ದೀಕ್ಷೆ ನೋಡಿ, ಇದೆಲ್ಲ ಕಲಿಬೇಕು. ಪರಮಾತ್ಮ ಹೇಳಿದ್ದಾನೆ ಅಂತ ಆದಮೇಲೆ ಹಿಂದೆ ನೋಡಿದ್ದೀವಿ ನಾವು, ಯುಧಿಷ್ಠಿರ ಮಧ್ಯಮ ಕಲ್ಪದಲ್ಲಿ ಮಾಡಲಿಕ್ಕೆ ತಯಾರಿಲ್ಲವಂತೆ. ಅಶ್ವಮೇಧ ಯಾಗವನ್ನು ಮಧ್ಯಮ ಕಲ್ಪದಲ್ಲಿ ಮಾಡಲಿಕ್ಕೆ ತಯಾರಿಲ್ಲ. ಹೇಗಾಗಬೇಕು? ಉತ್ತಮ ಕಲ್ಪದಲ್ಲೇ ಆಗಬೇಕು. ಅದಕ್ಕೆ ಬೇಕಾದ ದ್ರವ್ಯ ಎಲ್ಲವನ್ನು ಸಂಪಾದನೆ ಮಾಡಿಯೇ ಮಾಡಬೇಕು. ಕಾಂಪ್ರಮೈಸ್ ಎಂಬ ವರ್ಡೇ ಇಲ್ಲ. ಮೊದಲು ಕಾಂಪ್ರಮೈಸ್ ಆಗೋದೇ ನಾವು ದೇವರ ವಿಷಯದಲ್ಲಿ. ಸ್ವಲ್ಪ ನೆಗಡಿ ಬಂತು, ಬೇಡರಿ ಇತ್ತು ಸಂಧ್ಯಾ ವಂದನೆ, ದೇವ್ರ ಪೂಜೆ, ನಾಳೆ ನೋಡ್ಕೊಳ್ಳೋಣ. ಮೊದಲು ಕಾಂಪ್ರಮೈಸ್ ಆಗೋದು ಯಾವುದರಲ್ಲಿ? ದೇವರ ವಿಚಾರದಲ್ಲಿ. ಏಕಾದಶಿ ಹುಷಾರಿಲ್ಲ, ಬೇಡರಿ ಇತ್ತು, ಉಪವಾಸ ಬೇಡ ಇತ್ತು, ಮುಂದಿನ ಸಲ ನೋಡ್ಕೊಳ್ಳೋಣ. ಮೊದಲು ನಾವು ಕೈ ಬಿಡೋದೇ ಯಾವುದು? ಪರಮಾತ್ಮನ ವಿಚಾರವನ್ನು. ಹೀಗೆ ಮಾಡಬೇಡಿ ಅಂತ ಅವರು ಅವಗಾಹನ ಸ್ನಾನ ಸ್ವಾಮಿಗಳದ್ದು ಮಾಡಿಕೊಂಡು ಬರ್ತಾರೆ. ಬಂದಾಗ ದೇವರ ಪೆಟ್ಟಿಗೆ ಎಲ್ಲ ಮತ್ತೆ ಕಟ್ಟಿಯೇ ಇಟ್ಟಿದ್ರಂತೆ ಶಿಷ್ಯರೆಲ್ಲ. ಸ್ವಾಮಿಗಳು ಬಂದು ಕೇಳ್ತಾರೆ, ಎಲ್ಲ ಮಧ್ಯಾಹ್ನ ಆಗ್ತಾ ಇತ್ತು, ಇನ್ನು ಯಾಕೆ ನೀನು ಬಿಚ್ಚಿಲ್ಲ? ಮಂಟಪ ರೆಡಿ ಮಾಡಬೇಕು, ಎಲ್ಲ ರೆಡಿ ಮಾಡಬೇಕು, ಇನ್ನೂ ಲೇಟ್ ಆಗ್ತದೆ, ಊಟ ಲೇಟ್ ಆಗ್ತದೆ, ಹಾಗೆ ಅಂತ ಸ್ವಾಮಿಗಳದ್ದು ನೋಡಿದರೆ ಶಿಷ್ಯರೆಲ್ಲ ಹೇಳಿದರು, ಸ್ವಾಮಿ ಇಲ್ಲಿ ದೇವಸ್ಥಾನದ ವ್ಯವಸ್ಥಾಪಕರು ಒಬ್ಬರು ಬಂದು ಕೇಳಿದರು, ನೀವು ಯಾವರಿಂದ ಬರ್ತಾ ಇದ್ದೀರಿ ಹಾಗೆ ಅಂತ. ನಾವು ಉಡುಪಿ ಭಂಡಾರಕೆರೆ ಮಠ ಸ್ವಾಮಿಗಳು ಈ ಥರ ಅಂತ ನಾವು ಹೇಳಿದ್ದೀವಿ. ಈ ಅದ್ವೈತ ಸ್ವಾಮಿಗಳ ಹೆಸರಲ್ಲಿ ಇವರನ್ನು ಸೋಲಿಸಿದ್ರಲ್ಲ, ಇವರ ಹಾಗೆ ಅಂತ ಕೇಳಿದರು. ಹೌದು ಅಂತ ಹೇಳಿದರಂತೆ ಶಿಷ್ಯ. ಹಾಗೆಂದರೆ ನೀವು ಇಲ್ಲಿ ಇರಬೇಡಿ ಹಾಗೆ ಅಂತ, ಇಲ್ಲಿಂದ ಹೊರಟು ಬಿಡಿ ಹಾಗೆ ಅಂತ ಹೇಳಿದರು. ನಿಮಗೆ ಇಲ್ಲಿ ಜಾಗ ಇಲ್ಲ, ಅವಕಾಶ ಇಲ್ಲ ಹಾಗೆ ಅಂತ ಹೇಳಿದರು. ಆ ಮಾತನ್ನು ಶಿಷ್ಯರೆಲ್ಲ ಸ್ವಾಮಿಗಳ ಹತ್ರ ಹೇಳ್ತಾರೆ. ಸ್ವಾಮಿಗಳಿಗೆ ಒಂದು ಮಧ್ಯಾಹ್ನ ಹೊತ್ತಾಯ್ತಲ್ಲ ಅಂತ, ಇನ್ನೊಂದು ಹೊತ್ತು ಯಾವುದೋ ಸಣ್ಣ ಹಳ್ಳಿ ಭಂಡಾರಕೆರೆ, ಅಲ್ಲಿದ್ದ ಒಂದು ಸ್ವಾಮಿಗಳು ಅವರು ಮಾಡಿದ ಒಂದು ಕ್ರಿಯೆ ಅದು ಉತ್ತರ ಭಾರತ ತನಕ ಬಂದಿದೆ. ಹಾಗೆ ಅಂದರೆ ಶ್ರೀಮನ್ ಮಧ್ವಾಚಾರ್ಯರು ಇವತ್ತು ಭಾರಿ ಸಂತುಷ್ಟರಾಗಿರ್ತಾರೆ ಅಂತ ಹೇಳಿ ಮೊದಲು ನಡಿ ಅಂತ ಅಲ್ಲಿಂದ ಹೊರಟು ಹೋದರು ಹಾಗೆ ಅಂತ ನಾವು ಕೇಳ್ತೀವಿ. ಸಿದ್ಧಾಂತದ ದೀಕ್ಷೆ ಹೇಗಿರಬೇಕು ಎಂಬ ಅದಕ್ಕೆ ಈ ಒಂದು ಘಟನೆಯನ್ನು ನಮ್ಮ ಗುರುಗಳು ಹೇಳ್ತಾ ಇದ್ದರು. ಅದೇ ರೀತಿಯಾಗಿ ಆ ಸಿದ್ಧಾಂತದ ದೀಕ್ಷೆ ಪ್ರತಿಯೊಬ್ಬರಲ್ಲೂ ಇರಬೇಕು. ಹರಿದಾಸ ಭಾವನೆಗೆ ಪರಮಾತ್ಮನ ಕುಂತಿದೇವಿ ಸ್ತೋತ್ರಕ್ಕೆ ವಿರುದ್ಧವಾಗಿ ಯಾರು ಹೇಳ್ತಾರೆ ಅದನ್ನೆಲ್ಲ ನಾವು ಏನು ಮಾಡಬೇಕು? ನಮ್ಮಿಂದ ಆದ ತಕ್ಕ ಮಟ್ಟಿಗೆ ನಾವು ಅದನ್ನು ವಿರೋಧ ಮಾಡಬೇಕು. ನಮ್ಮ ಮನೆಗಳಲ್ಲಿ ಯಾವ್ಯಾವುದು ಶಾಸ್ತ್ರಕ್ಕೆ ವಿರುದ್ಧವಾಗಿ, ಹರಿವಾಯು ಗುರುಗಳಿಗೆ ವಿರುದ್ಧವಾಗಿ ನಡೀತಾ ಇದೆ ಅದನ್ನೆಲ್ಲ ನಾವು ಏನು ಮಾಡಬೇಕು? ವಿನಯದಿಂದ ಹೇಳಬೇಕು. ಹಾಗೆಂತೇಳಿ ಜಗಳ ಹಾಕಿ ಅಂತ ಹೇಳ್ತಾ ಇಲ್ಲ, ವಿನಯದಿಂದ ಹೇಳಬೇಕು. ಅಕಸ್ಮಾತ್ ಆಗಿಲ್ಲ ಹಾಗೆಂದರೆ ಆಜ್ಞೆಯನ್ನಾರು ಪಡ್ಕೊಂಡು ನಾವು ಮುಂದುವರಿಬೇಕು. ಆಯಿತು, ನಿಮಗೆ ಇದು ಸಮ್ಮತಿ ಅಲ್ಲ, ನಿಮಗೆ ಇದು ಇಷ್ಟ ಇಲ್ಲ, ಬಿಟ್ಟು ಬಿಡಿ, ನಮ್ಮನ್ನಾರು ಆ ಮಾರ್ಗದಲ್ಲಿ ನಡೆಯೋಕ್ಕೆ ಆಜ್ಞೆ ಕೊಡ್ರಿ ಹಾಗೆ ಅಂತ ಆಜ್ಞೆಯನ್ನು ಪಡೆದಾರು ಮುಂದುವರಿಸಬೇಕೇ ಹೊರತು ನೀವು ಮಾಡಿದ್ದೇ ಸರಿ ನಾವು ನಿಮ್ಮ ಜೊತೆಗೆ ಶಾಮೀಲಾಗ್ತೀವಿ ಹಾಗೆ ಅಂತ ಅಧರ್ಮಕ್ಕೆ ಎಂದಿಗೂ ಕೂಡ ನಾವು ಸಪೋರ್ಟ್ ಮಾಡಬಾರದು ಹಾಗೆಂಬ
ತುಂಬ ಈ ಥರ ಘಟನೆಗಳು ನಡೆದಿದೆ. ಹಿಂದಿನವರಲ್ಲಿ ಈ ವಿಚಾರ ಎದ್ದು ಕಾಣ್ತಾ ಇತ್ತು. ನಾವು ಆ ರೀತಿಯಾಗಿ ಇರಬೇಕು ಹಾಗೆ ಅಂತ. ಅದರಿಂದ ಜನ್ಮದಿಂದ ಆಗಲಿ, ಐಶ್ವರ್ಯದಿಂದ ಆಗಲಿ, ವಿದ್ಯೆಯಿಂದ ಆಗಲಿ, ಸಂಪತ್ತಿನಿಂದ ಆಗಲಿ ನಾವೇನು ಮಾಡಬಾರ್ದು, ಆ ಕೊಂಬು ಬೇಗ ಬರೋದು. ಆ ಕೊಂಬು ಯದ್ಯಪಿ ಮನುಷ್ಯರಿಗೆ ಕೊಂಬು ಇಲ್ಲ, ಮೊದಲು ಬರೋದೇ ಕೊಂಬು, ಮನುಷ್ಯರಿಗೆ ಇಂಥ ಒಂದು ಕೊಂಬು ಬಂದ್ಬಿಡುತ್ತದೆ. ಅದರಿಂದ ಏನಾಗ್ತದೆ, ದೇವರ ಸ್ಮರಣೆ ತಪ್ಪಿ ಹೋಗ್ತದೆ. ನಮಗೆ ದೇವರ ಸ್ಮರಣೆ ತಪ್ಪಿ ಹೋಗೋದಕ್ಕೆ ಏನು ಕಾರಣ? ಆಸೆನೇ. ಈ 4ರಲ್ಲಿ ಯಾವುದಾದ್ರು ಒಂದು ಆಸೆಯನ್ನು ನಾವು ಪಟ್ಟಿರ್ತೀವಿ, ಅದರಿಂದ 24 ತಾಸನ್ನು ಅದಕ್ಕೆ ಮೀಸಲಾಗಿ ಇಟ್ಬಿಟ್ಟಿರ್ತೀವಿ. ಅದರಿಂದ ದೇವರ ಸ್ತೋತ್ರ ಸ್ಮರಣೆ ನಮಗೆ ಸಿಗೋದಿಲ್ಲ ಹಾಗೆ ಅಂತ. ಅದನ್ನು ನಾವು ಫಸ್ಟು ಆ ಕಾಮ ಆಸೆ ಅದನ್ನು ಬಿಡಬೇಕು. ಪರಮಾತ್ಮನಿಗಾಗಿ ನಾವು ಸಮಯವನ್ನು ಮೀಸಲಾಗಿ ಇಡಬೇಕು. ಪರಮಾತ್ಮನನ್ನು ಬಿಟ್ಟು ಉಳಿದ ಯಾವುದನ್ನು ಕೂಡ ನಾನು ಈ ಸಮಯದಲ್ಲಿ ಕಿವಿಯಲ್ಲಿ ಹಾಕ್ಸ್ಕೊಳ್ಳಿಕ್ಕೂ ಕಣ್ಣಿಂದ ನೋಡೋದಕ್ಕೂ ನಾನು ತಯಾರಿಲ್ಲ ಎನ್ನುವ ಒಂದು ದೃಢ ಸಂಕಲ್ಪವನ್ನು ನಾವು ಮಾಡಬೇಕು ಹಾಗೆ ಅಂತ. ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ ಭಕ್ತಿಯುಕ್ತರೇಗಾತ್ ಪುನರ್ನಮತಿ. ಈ ರೀತಿಯಾಗಿ ವಿಚಾರ ಮಾಡ್ತಾ ಮಾಡ್ತಾ ಕುಂತಿದೇವಿಗೆ ಇನ್ನಷ್ಟು ಭಕ್ತಿ ಜಾಸ್ತಿ ಆಯಿತಂತೆ. ಭಕ್ತಿಯಿಂದ ಮತ್ತೆ ನಮಸ್ಕಾರ ಮಾಡ್ತಾರೆ. ನಮೋ ಅಕಿಂಚನ ವಿತ್ತಾಯ. ಅಕಿಂಚನ ವಿತ್ತ, ದೇವರು ಏನಾಗಿದ್ದಾನೆ? ಅಕಿಂಚನರಿಗೆ ವಿತ್ತ. ಅಕಿಂಚನರು ಅಂದರೆ ಏನು? ಬಡವರು ಅಂತ ಅರ್ಥ. ಬಡವರಿಗೆ ಯಾರು ಸಂಪತ್ತು? ದೇವರೇ ಸಂಪತ್ತು. ಯಾವುದು ಸಂಪತ್ತಲ್ಲ? ಚಂಚಲವಾದ ಸಿರಿ ಸಂಪತ್ತಲ್ಲ. ಯಾರು ಸಂಪತ್ತು? ಪರಮಾತ್ಮನೇ ಸಂಪತ್ತು. ನಮೋ ಅಕಿಂಚನ ವಿತ್ತಾಯ ಹಾಗೆ ಅಂತ. ನಿವೃತ್ತ ಗುಣವೃತ್ತಯೇ ನಿವೃತ್ತಾ ಸತ್ವಾದಿಗುಣಾನಾಂ ಕಾರ್ಯಾಣಿ ಯಸ್ಮಾತ್ ಸಹ ಅಂತ ಹೇಳ್ತಾರೆ. ಯಾವ ಪರಮಾತ್ಮನಲ್ಲಿ ಈ ಪ್ರಕೃತಿ ನಿಮಿತ್ತವಾದ ಕ್ರಿಯೆಗಳು ಇಲ್ಲ. ಪ್ರಕೃತಿ ನಿಮಿತ್ತವಾದ ಕ್ರಿಯೆಗಳು, ಪ್ರಕೃತಿ ಅಂದರೆ ಏನು? 3: ಸತ್ವಗುಣ, ರಜೋಗುಣ, ತಮೋಗುಣ. ತನ್ನಿಮಿತ್ತವಾದ ಕಾರ್ಯ ಪರಮಾತ್ಮನಲ್ಲಿ ಇಲ್ಲ. ನಿವೃತ್ತ ಗುಣವೃತ್ತಿ. ಈ ಚಿಂತನೆಯನ್ನು ನಾವು ಯಾಕೆ ಮಾಡಬೇಕು? ಈ ಗುಣವನ್ನು ಯಾಕೆ ನಾವು ಚಿಂತನೆ ಮಾಡಬೇಕು? ನಿವೃತ್ತ ಗುಣವೃತ್ತಯೇ ಹಾಗೆ ಅಂತ. ನಾವು ಪರಮಾತ್ಮನನ್ನು ಹೇಗೆ ಉಪಾಸನೆ ಮಾಡ್ತೀವೋ ನಾವು ಹಾಗೇ ಆಗ್ತೀವಿ ಹಾಗೆ ಅಂತ. ನಾವು ಹಾಗೇ ಆಗ್ತೀವಿ. ನಮಗೇನಾಗಿದೆ? ನಮಗೆ ಪ್ರಕೃತಿಯ ಬಂಧನ ಇದೆ. ಸತ್ವಗುಣ, ರಜೋಗುಣ, ತಮೋಗುಣದಿಂದ ಒದ್ದಾಡ್ತಾ ಇದ್ದೀವಿ ನಾವು ಏನಂತ ಪ್ರಾರ್ಥನೆ ಮಾಡಬೇಕು ದೇವರನ್ನು? ನಿವೃತ್ತ ಗುಣವೃತ್ತಯೇ. ಸ್ವಾಮಿ, ನಿನಗೆ ಪ್ರಕೃತಿಯ ಬಂಧನ ಇಲ್ಲ ಅಂತ ನಾವು ಪ್ರಾರ್ಥನೆ ಮಾಡಿದರೆ ನಮಗೂ ಕೂಡ ಯಥಾ ಯೋಗ್ಯವಾಗಿ ಪ್ರಕೃತಿಯ ಆ ಬಾಧೆಯನ್ನು ದೇವರು ದೂರ ಮಾಡ್ತಾನೆ. ನಮೋ ಅಕಿಂಚನ ವಿತ್ತಾಯ. ಭಾಗವತದಲ್ಲಿ ಒಂದು ವಿಚಾರ ಬಂತು. ಸ್ಯಮಂತಕ ಮಣಿ ಅಂತ ಕೇಳಿದ್ವಿ. ಗಣೇಶ ಚತುರ್ಥಿ ದಿವಸ ವಿಶೇಷವಾಗಿ ಸ್ಯಮಂತಕೋಪಾಖ್ಯಾನ ಅಂತ ಹೇಳುವುದುಂಟು. ಆ ಸಂದರ್ಭದಲ್ಲಿ ನಿಜವಾದ ಸಂಪತ್ತು ಯಾರು ಹಾಗೆಂಬುದಕ್ಕೆ ದೇವರೇ ನಿಜವಾದ ಸಂಪತ್ತು. ಈ ವಿಚಾರ ನಮಗೆ ಕೆಲವು ಘಟನೆಗಳನ್ನು ನೋಡಿದರೆ ಹೌದು ಅಂತ ಅನಿಸ್ತದೆ ನೋಡಿ. ನಾವು ಹಿಂದೆನೇ ನೋಡಿದ್ದೀವಿ. ಆ ಸ್ಯಮಂತಕ ಮಣಿಯನ್ನು ಸತ್ರಾಜಿತ್ ರಾಜ ಪಡೆದ. ಸೂರ್ಯನನ್ನು ಉಪಾಸನೆ ಮಾಡಿ ಪಡೆದ. ಆ ಮಣಿ ಎಲ್ಲಿ ಇರುತ್ತದೋ ಅಲ್ಲಿ 8 ಬಾರದಷ್ಟು ಬಂಗಾರ ಬರ್ತಾ ಇತ್ತಂತೆ. ಮತ್ತು ಯಾವುದು ಕ್ಷೋಭೆ ಇತ್ಯಾದಿಗಳು ಯಾವುದೂ ಇಲ್ಲ. ಆ ದೇಶ, ಸುತ್ತಮುತ್ತಿನ ದೇಶ ಸುಭಿಕ್ಷವಾಗಿ ಇರೋದಂತೆ. ಅಂತಹ ವಿಚಿತ್ರವಾದ ಮಣಿ ಅದು, ಸ್ಯಮಂತಕ ಮಣಿ ಹಾಗೆ ಅಂತ. ಕೃಷ್ಣ ಅದನ್ನು ಒಮ್ಮೆ ಕೇಳಿದನಂತೆ, ನನಗೆ ಕೊಡೋ ಅದನ್ನು ಹಾಗೆ ಅಂತ. ಸತ್ರಾಜಿತ್ ರಾಜ ಹೇಳಿದ, ಕೊಡೋದಿಲ್ಲ ಹಾಗೆ ಅಂತ. ಅವನು ಯಾದವನೇ, ತಾನೇ ಇಟ್ಕೊಂಡ್ಬಿಟ್ಟ. ಏನು ಬಂತು ಅವನಿಗೆ? ಅಹಂ ಬಂತು ನೋಡಿ. ಕೃಷ್ಣ ಪರಮಾತ್ಮ ಕೇಳಿದರೂ ಕೂಡ ಅವನಲ್ಲಿ ಏನಿತ್ತು? ಲೋಭ ಇತ್ತು. ನನಗೆ 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 ಬೇಕಿದು ಹಾಗೆ. ಕೃಷ್ಣನಿಗೆ ಅದನ್ನು ತೋರಿಸಿಕೊಡಬೇಕಾಗಿದೆ. ಕೃಷ್ಣನಿಗೆ ಮಣಿ ಅಪೇಕ್ಷೆ ಇಲ್ಲ, ಅದನ್ನು ತೋರಿಸಿಕೊಡಬೇಕಾಗಿದೆ. ಅದರಿಂದ ಇಂಥ ಸಂಪತ್ತುಗಳು ಬಂದುಬಿಟ್ರೆ ನಮಗೇನಾಗ್ತದೆ? ದೇವರಿಗೂ ಕೂಡ ಕೊಡೋದಕ್ಕೆ ನಾವು ಮನಸ್ಸು ಮುಂದೆ ಮಾಡೋದಿಲ್ಲ ನೋಡಿ. ಸತ್ರಾಜಿತ್ ಯಾದವ, ದೇವರನ್ನು ಕಣ್ಣಾರೆ ಕಂಡವ. ಅಂಥವರ ಪರಿಸ್ಥಿತಿಯೇ ಹೀಗೆ. ನಮ್ಮಂಥವರ ಪರಿಸ್ಥಿತಿ ಏನು ಯೋಚನೆ ಮಾಡಬೇಕು. ಇದೇ ವಿದ್ಯಾಮಾನ್ಯ ತೀರ್ಥರ ಘಟನೆ. ಕೃಷ್ಣನಿಗೆ ಬಂಗಾರದ ರಥೋತ್ಸವ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದರಂತೆ. ಬಂಗಾರದ ರಥೋತ್ಸವ ಎಲ್ಲರ ಹತ್ರ ಬಂದು ಕೇಳಿದರಂತೆ, ನೀವು ನಿಮ್ಮಲ್ಲಿ ಇದ್ದ ಬಂಗಾರವನ್ನು
ಕೃಷ್ಣನಿಗೆ ಕೊಡಿ ಹಾಗೆ ಅಂತ. ಕೃಷ್ಣನಿಗಿಂತ ದಾನವನ್ನು ಪಡೆದುಕೊಳ್ಳೋದಕ್ಕೆ ಯೋಗ್ಯವಾದ ಪಾತ್ರ ಯಾರಿದ್ದಾರೆ ಹೇಳಿ? ಕೃಷ್ಣನಿಗೆ ಕೊಡಿ ಹಾಗೆ ಅಂತ ಕೇಳಿ ಬಂಗಾರದ ರಥೋತ್ಸವವನ್ನು ಮಾಡಿಸಿದರು ಹಾಗೆ ಅಂತ. ಆ ಬಂಗಾರದ ಕೊಟ್ಟವರು ಎಲ್ಲರಿಗೂ ಕೂಡ ಇವತ್ತಿಗೂ ಅಷ್ಟೇ ಪರಮಾತ್ಮ ಅದನ್ನೆಲ್ಲ ಅನಂತ ಮಡಿ ಮಾಡಿ ಕೊಟ್ಟಿದ್ದಾನೆ. ಯಾರೂ ಕೂಡ ಹಾನಿಯಾಯಿತು ಅಂತ ಇಲ್ಲ. ಕೃಷ್ಣನಿಗೆ ಅಂತ ಏನು ಕೊಟ್ಟಿರ್ತೀವಿ ಅದೆಲ್ಲ ಇಮ್ಮಡಿ ಮುಮ್ಮಡಿ ಆಗಿ ಬರ್ತಿದೆ. ಅಕ್ಷಯಂ ಕರ್ಮ ಯಸ್ಮಿನ್ ಫಲೆ ಸ್ವರ್ಪಿತಂ ಅಂತ ಆಚಾರ್ಯರು ಹೇಳ್ತಾರೆ. ದೇವರಿಗೆ ಸಮರ್ಪಣೆ ಮಾಡಿದ್ದು ಅದು ವಾಪಸ್ ಬರುತ್ತದೆ. ದೇವರು ಸುಮ್ಮನೆ ಕೊಡೋದಿಲ್ಲ, ಅನಂತ ಮಡಿ ಮಾಡಿ ನಮಗೆ ಕೊಡ್ತಾನೆ ಹಾಗೆ ಅಂತ. ಇವರು ನೋಡಿದರೆ ಸತ್ರಾಜಿತ್ ರಾಜ ಕೊಟ್ಟೇ ಇಲ್ಲ, ಸ್ಯಮಂತಕ ಮಣಿಯನ್ನು ಕೊಟ್ಟಿಲ್ಲ. ಅದರಿಂದ ಏನಾಯಿತು? ಅವನ ಹತ್ರನೇ ಇತ್ತು, ಅವನು ತನ್ನ ತಮ್ಮನಿಗೆ ಕೊಟ್ಟಿದ್ದ. ನೋಡಿ, ಕೃಷ್ಣನಿಗೆ ಕೊಟ್ಟಿಲ್ಲ, ತನ್ನ ತಮ್ಮನಿಗೆ ಕೊಟ್ಟ. ಆ ತಮ್ಮ ಅದನ್ನು ಧರಿಸ್ಕೊಂಡು ಹೋಗ್ತಾನೆ. ಒಂದು ಸಿಂಹ ಅವನನ್ನು ಸಂಹಾರ ಮಾಡಿತ್ತು, ಆ ಮಣಿಯನ್ನು ಎಡ್ಕೊಂಡು ಹೋಗಿತ್ತು. ಮತ್ತು ಒಂದು ಜಾಂಬವಂತ ಕರಡಿ ಆ ಸಿಂಹವನ್ನು ಸಂಹಾರ ಮಾಡಿ ಆ ಜಾಂಬವಂತ ಆ ಮಣಿಯನ್ನು ತೆಗೆದುಕೊಂಡು ಹೋದ ಹಾಗೆ. ಇಲ್ಲಿ ಸತ್ರಾಜಿತ್ ರಾಜ ಬಂದು ನೋಡ್ತಾನೆ, ತಮ್ಮನೂ ಬಂದಿಲ್ಲ, ಮಣಿಯೂ ಇಲ್ಲ. ಯಾರ ಮೇಲೆ ಡೌಟು? ಕೃಷ್ಣನ ಮೇಲೆ ಡೌಟ್. ಮೊದಲು ಕೇಳಿದ್ದ, ಕೃಷ್ಣ ಕೇಳಿದ್ದ, ನಾನು ಕೊಟ್ಟಿಲ್ಲ, ಅವನೇ ಏನೋ ಮಾಡಿ ಈ ಮಣಿಯನ್ನು ಅಪಾರ ಮಾಡಿದ್ದಾನೆ ಹಾಗೆ ಅಂತ ಕಿವಿಯಿಂದ ಕಿವಿಗೆ ಆ ಸುದ್ದಿ ಹರಡಿ ಕೃಷ್ಣನಿಗೂ ಆ ಸುದ್ದಿ ಬಂತು. ಕೃಷ್ಣ ಹೊರಟೇ ಬಿಟ್ಟ. ಎಲ್ಲ ಯಾದವರನ್ನು ಕರ್ಕೊಂಡು ನೋಡ್ಕೊಂಬರೋಣ ಬನ್ನಿ, ಏನಾಯಿತು ಮಣಿ ಹಾಗೆ ಅಂತ. ನೋಡಿದರೆ ಅಲ್ಲಿ ಪ್ರಸೇನ ಸತ್ತು ಬಿದ್ದಿದ್ದಾನೆ. ಅಲ್ಲಿ ಪಕ್ಕದಲ್ಲಿ ಸಿಂಹದ ಹೆಜ್ಜೆ ಗುರುತು ಕಾಣಿಸ್ತು. ಅದನ್ನು ಹುಡ್ಕೊಂಡು ಹೋದಾಗ ಸಿಂಹನೂ ಸತ್ತು ಬಿದ್ದಿತ್ತು. ಕರಡಿಯ ಹೆಜ್ಜೆ ಇತ್ತು. ಅದನ್ನು ಹುಡ್ಕೊಂಡು ಹೋದಾಗ ಒಂದು ಗುಹೆ ಒಳಗೆ ಆ ಕರಡಿ ಪ್ರವೇಶ ಮಾಡಿದ್ದನ್ನು ಕಾಣಲಿಕ್ಕಾಯಿತು. ಎಲ್ಲ ಯಾದವರನ್ನು ಹೊರಗೆ ಇಟ್ಟು ಕೃಷ್ಣ ತಾನು ಒಳಗೆ ಪ್ರವೇಶ ಮಾಡಿ ಅಲ್ಲಿ ಜಾಂಬವಂತನ ಜೊತೆಗೆ ಯುದ್ಧ ಮಾಡಿ ಆ ಮಣಿಯನ್ನು ತಂದು ಸತ್ರಾಜಿತ್ ರಾಜನ ಹತ್ರ ಕೊಡ್ತಾನೆ. ಸತ್ರಾಜಿತ್ ರಾಜನಿಗೆ ತುಂಬ ನಾಚಿಕೆ ಆಗೋಯ್ತು. ಸುಮ್ಮನೆ ವೃಥಾ ಅಪವಾದ ಹಾಕಿದೆ ನಾನು, ಕೃಷ್ಣ ಕಳ್ಳತನ ಮಾಡಲೇ ಇಲ್ಲ, ಸುಮ್ಮನೆ ಅವನ ಮೇಲೆ ಹಾಕಿದೆ ಅಂತ ನಾಚಿಕೆ ಆಯಿತು. ತನ್ನ ಮಗಳು ಸತ್ಯಭಾಮೆಯನ್ನು ಕೊಟ್ಟು ಮಣಿಯನ್ನು ಕೊಟ್ಟು ವಿವಾಹ ಮಾಡಿದ ಅಂತ ಇದೆ. ನೋಡಿ, ಸಜ್ಜನರು ಆರಂಭದಲ್ಲಿ ಹೇಗಿರ್ತಾರೆ? ಕೊಡೋದಿಲ್ಲ, ದಾನ ಮಾಡುವ ಬುದ್ಧಿ ಬರೋದಿಲ್ಲ. ಏನಾಗಿರುತ್ತದೆ? ನನಗೆ 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 ಆ ಲೋಭ ಇದ್ದೇ ಇರ್ತದೆ. ಸಾಕ್ಷಾತ್ ಕೃಷ್ಣ ಬಂದು ಕೇಳಿದಾಗಲೂ ಕೊಡೋದಿಲ್ಲ. ಆಮೇಲೆ ಏನಾಯಿತು? ಇದು ಸಜ್ಜನರ ಲಕ್ಷಣ ನೋಡಿ. ಆಮೇಲೆ ಏನಾಗ್ತದೆ? ದೇವರು ಏನೋ ಒಂದು ಕರುಣೆಯನ್ನು ತೋರಿಸಿ ಮನಸ್ಸನ್ನು ಬದಲಾಯಿಸ್ತಾನೆ. ಮಣಿಯನ್ನೂ ಕೊಡಲಿಕ್ಕೆ ಸಿದ್ಧನಾದ, ಸತ್ಯಭಾಮೆಯನ್ನು ಕೂಡ ಕೊಡಲಿಕ್ಕೆ ಸಿದ್ಧನಾದ ಹಾಗೆ. ಆಗ ಕೃಷ್ಣ ಒಂದು ಮಾತು ಹೇಳಿದನಂತೆ, ಈ ಮಣಿ ಯಾರಿಗೆ ಕೊಡಬೇಕು? ಜಾಂಬವತಿ ಬಂದಿದ್ದಳು. ಆಗ ಜಾಂಬವಂತ ಜಾಂಬವತಿಯನ್ನು ಕೂಡ ತಂದಿದ್ದ, ಮದುವೆ ಮಾಡ್ಕೊಂಡು ಬಂದಿದ್ದ. ಜಾಂಬವತಿ ಹೇಳಿಲು, ಇಲ್ಲ ನನಗೆ ಬೇಕು ಆ ಮಣಿ, ಯಾಕೆ ನಮ್ಮ ತಂದೆ ಕೊಟ್ಟದ್ದು ಇದು ಹಾಗೆ. ಸತ್ಯಭಾಮೆ ಕೇಳಿದಳು, ಇಲ್ಲ ನನಗೆ ಬೇಕು ಆ ಮಣಿ, ನಮ್ಮ ತಂದೆ ಸತ್ರಾಜಿತ್ ರಾಜ ಕೊಟ್ಟದ್ದು ಹಾಗೆ. ಬಲರಾಮನಿಗೂ ಮನಸ್ಸೊಳಗೆ ಅಪೇಕ್ಷೆ ಇತ್ತಂತೆ, ನನಗೂ ಆ ಮಣಿ ಬೇಕಾಗಿತ್ತು. ಈ ಸಂಪತ್ತು ಈ ದೊಡ್ಡ ದೊಡ್ಡವ್ರನ್ನ ಹೇಗೆ ಆಟ ಆಡಿಸ್ತದೆ ಎಂಬ ಅದನ್ನು ನಾವು ಎದ್ದು ಕಾಣಬಹುದು. ಈ ಕೃಷ್ಣನ ಒಂದು ಚರಿತ್ರೆಯಲ್ಲಿ ಎಲ್ಲರನ್ನೂ ತಲೆ ಬಾಗಿಸ್ತದೆ. ಅದು ಸಂಪತ್ತಿಗೆ ಅಂಥ ಸಾಮರ್ಥ್ಯ ಇದೆ. ನಾವು ಅದನ್ನೇ ನೋಡಿದ್ದೀವಿ. 1 ಕೋಟಿ ಒಂದು ತಟ್ಟೆಯಲ್ಲಿ, 1 ಕೋಟಿ ಒಂದು ತಟ್ಟೆಯಲ್ಲಿ ಮಹಾಭಾರತ. ಯಾವುದು ದೊಡ್ಡದು? ನಮಗೆ ಬಿಟ್ಟದೆ, ನಮಗೆ ಉತ್ತರ ಬೇಡ. ಅದಕ್ಕೆ ನೀವೇ ಇಟ್ಕೊಳ್ಳಿ ಉತ್ತರ, ದೇವ್ರ ಮುಂದೆ ಹೇಳ್ಕೋಬೇಕು ನೀವಷ್ಟೇ. ಹಾಗಿರುವಾಗ ಕೃಷ್ಣ ಹೇಳಿದನಂತೆ, ಜಾಂಬವತಿಗೂ ಬೇಡ, ಸತ್ಯಭಾಮೆಗೂ ಬೇಡ. ಯಾಕೆ? ನಾನೇ ದೊಡ್ಡ ಸಂಪತ್ತು. ನಮೋ ಅಕಿಂಚನ ವಿತ್ತಾಯ. ನಾನೇ ದೊಡ್ಡ ಸಂಪತ್ತು, ನಾನೇ ಅವರಿಗೆ ಪತಿಯಾಗಿದ್ದೇನೆ. ನನಗಿಂತ ಇನ್ನೂ ದೊಡ್ಡ ಸಂಪತ್ತು ಯಾವುದು? ನಿಜವಾಗಲೂ ಹರಿಸರ್ವೋತ್ತಮ ಅಂತ ಚಿಂತನೆ ಮಾಡುವವರು ಹಾಗೆ ಇರ್ತಾರೆ. ದೇವರಿಗಿಂತ ದೊಡ್ಡ ಸಂಪತ್ತು ಯಾವುದಲ್ಲ. ಆ ದೇವರ ಅನುಗ್ರಹವನ್ನು ಪಡೆಯೋದಕ್ಕಾಗಿಯೇ ನಾವು ದಿನಗಳನ್ನು ನಾವು ಮೀಸಲಾಗಿ ಇಡಬೇಕು ಹಾಗೆ ಅಂತ ಇರ್ತಾರೆ. ಮತ್ತೆ ಮನೆಯಲ್ಲೇ ಹೋಯಿತು. ಮತ್ತೆ ಬೇರೆ ಸುದ್ದಿ. ಇನ್ನೊಂದು ಘಟನೆ ನೋಡಿ. ಕೃಷ್ಣ ಸಣ್ಣವನಾಗಿರುವಾಗ ಸ್ವಲ್ಪ ಒಂದು 5 ನಿಮಿಷ ಮಾಡ್ಬೋದಲ್ಲ? 5 ನಿಮಿಷ ಏನು ಮಾಡಿದ? ನಾಳೆ ದ್ವಾದಶಿಗೆ ನಿಮಗೆ ಅನುಕೂಲ ಆಗಬೇಕು, ಅದರಿಂದ ಕೃಷ್ಣ ಏನು ಮಾಡಿದ? ಸಣ್ಣವನಾಗಿರುವಾಗ
ನಂದಗೋಕುಲದಲ್ಲಿ ಇರುವಾಗ, ಮಥುರಾದಲ್ಲಿ ಇರುವಾಗ ಇಲ್ಲ ಸಾರಿ ನಂದಗೋಕುಲದಲ್ಲೇ ಇರುವಾಗ, ಇನ್ನು ಮಥುರಾಗೆ ಬಂದಿಲ್ಲ, ಸಣ್ಣವನಾಗಿರುವಾಗ ತಾನು ಗೊಲ್ಲರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಮಧ್ಯಾಹ್ನ ಹೊತ್ತಾಯ್ತು, ತುಂಬ ದೂರ, ಮನೆಯಿಂದ ತುಂಬ ದೂರ ಬಂದುಬಿಟ್ಟಿತ್ತು. ಬಂದಾಗ ಏನಾಯಿತು? ಹಸಿವಾಯಿತು. ಗೊಲ್ಲರಿಗೆಲ್ಲ ಹಸಿವು. ಕೃಷ್ಣನಿಗೆ ಹಸಿವು ಯಾವುದಿಲ್ಲ. ಯಾಕೆ? ಪ್ರಾಕೃತ ಶರೀರ ಅಲ್ಲವೇ ಅಲ್ಲ ಅವನು. ಪ್ರಾಕೃತ ಶರೀರವಾಗಿದ್ದರೆ ಅಗ್ನಿ ಸುಡ್ತಾ ಇರ್ತದೆ ನೋಡಿ, ಏಕಾದಶಿ ಇರ್ತದೆ ನೋಡಿ, ಕುದಿ 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 ಇರ್ತದೆ. ಒಳ್ಳೆಯದು ಅಂತಾರೆ ಸೈಂಟಿಫಿಕ್ ಆಗಿ. ಆ ಥರ ಮೈಗೆ ಸ್ವಲ್ಪ ಉಷ್ಣ ಬಂದರೆ ಏನಾಗ್ತದೆ? ಈ ಕೊಬ್ಬೆಲ್ಲ ಕರಗುತ್ತದೆ ಅಂತ ಹೇಳ್ತಾರೆ. ಊಟ ಅಂದರೆ ಏನು, ನೀರು ಅಂದರೆ ಏನು, ಅದರ ಮಹತ್ವ ಗೊತ್ತಾಗಬೇಕು ಅಂದರೆ ದೇವರು ನಮಗೆ ಟೈಮಿಗೆ ಕೊಡ್ತಾ ಇರ್ತಾನೆ. ಊಟ ನೀರು 2 ಹೊತ್ತು 3 ಹೊತ್ತು, ಅದರ ಬೆಲೆಯೇ ಗೊತ್ತಾಗೋದಿಲ್ಲ. ಅದ್ರ ಬೆಲೆ ಗೊತ್ತಾಗಬೇಕಂದ್ರೆ ಒಂದು ದಿವಸ ವಿರಾಮ ಕೊಡಬೇಕು. ಊಟ ಅಂದರೆ ಏನು, ನೀರು ಅಂದರೆ ಏನು, ನಿದ್ರೆ ಅಂದರೆ ಏನು, ಅದು ಗೊತ್ತಾಗಬೇಕು ಅಂದರೆ ಈ ಏಕಾದಶಿ ದಿವಸ ಚೆನ್ನಾಗಿ ಗೊತ್ತಾಗ್ತದೆ. ಹಸಿವಾಯಿತು, ಗೊಲ್ಲರಿಗೆ ಹಸಿವಾಯಿತು. ಕೃಷ್ಣನನ್ನೇ ಕೇಳಿದರು, ಕೃಷ್ಣ ನಮಗೆ ಹಸಿವಾಗ್ತಾ ಇದೆ. ಕೃಷ್ಣ ದೂರದಲ್ಲಿ ನೋಡ್ತಾನೆ, ಅಲ್ಲಿ ಹೊಗೆ ಬರ್ತಾ ಇದೆ, ಹೊಗೆ ಕಾಣಿಸ್ತಾ ಇದೆ. ಅವತ್ತಲಿಂದಲೇ ಶುರುವಾಯಿತು. ಯತ್ರ ಧೂಮಃ ತತ್ರ ಅಗ್ನಿ. ಹಾಗೆ ನೋಡಿ, ಹೊಗೆ ಕಾಣಿಸ್ತಾ ಇದೆ, ಅಲ್ಲಿ ಯಾರೋ ಹೋಮ ಮಾಡ್ತಾ ಇರಬೇಕು. ಇಲ್ಲದಿದ್ದರೆ ಹೊಗೆ ಹೆಂಗೆ ಬರ್ತಾ ಇತ್ತು? ಹೋಮ ಅಂದರೆ ಏನರ್ಥ? ಅಡುಗೆ ಎಲ್ಲ ಸಮೃದ್ಧವಾಗಿ ಇರುತ್ತದೆ. ಹೌದಲ್ಲೋ? ನಮ್ಮ ಮನೆಯಲ್ಲೂ ಅಷ್ಟೇ, ಏನಾದ್ರು ಯಜ್ಞ ಯಾಗ ವಿಶೇಷವಾಗಿದ್ದರೆ ಸಂಭ್ರಮ ಇರುತ್ತದೆ ಅವತ್ತು. ಅಲ್ಲಿ ಹೋಗಿ ಕೇಳಿ ಹಾಗೆ ಅಂತ ಹೇಳಿದರೆ ಆಯಿತು ಅಂತ ಗೊಲ್ಲರೆಲ್ಲ ಹೋದರು. ಅಲ್ಲಿ ಅನೇಕ ಋಷಿಗಳು ಯಾಗವನ್ನು ಮಾಡ್ತಾ ಇದ್ರು. ಅವ್ರ ಹತ್ರ ಕೇಳಿದ್ರಂತೆ, ಕೃಷ್ಣ ಬಂದಿದ್ದಾನೆ, ಹಸಿವಾಗ್ತಾ ಇದ್ದಂತೆ, ಊಟ ಕೊಡಬೇಕಂತೆ. ಹಾಗೆ ಇನ್ನೇನು ಹೇಳ್ತಾರೆ ಋಷಿಗಳು? ಈಗನ್ನೂ ಆಹುತಿ ಆಗ್ತಾ ಇದೆ, ಇನ್ನು ಪೂರ್ಣಾಹುತಿ ಆಗಬೇಕು, ವೈಶ್ವದೇವ ಆಗಬೇಕು, ಅದಕ್ಕಿಂತ ಮುಂಚೆ ಕೊಡಲಿಕ್ಕಾಗೋದಿಲ್ಲ, ಹೇಳ್ಬಿಡು ಕೃಷ್ಣನಿಗೆ ಹಾಗೆ ಅಂತ ಹೇಳಿದ್ರಂತೆ. ಎಲ್ಲರೂ ಬಂದು ಕೃಷ್ಣನ ಹತ್ರ ಹೇಳಿದ್ರಂತೆ, ಸುಮ್ಮನೆ ನಾವು ಮೊದಲೇ ಹಸಿವಾಗಿದೆ, ನಿನ್ನ ಓಡಾಟ ಬೇರೆ ಸುಮ್ಮನೆ ಮಾಡಿಸ್ತಾ ಇರ್ತೀಯ ನಮ್ಮನ್ನು, ಏನು ಕೆಲಸ ಆಗಿಲ್ಲ ಅಂತ ಹೇಳಿದ್ರು. ಹೌದಾ, ಹಾಗೆ ಹೇಳಿದ್ರಾ? ಹಾಗೆ ಅಂತ ಕೃಷ್ಣ ಏನು ಮಾಡಿದ? ಯಾವ ಬಾಗಿಲಿಂದ ಹೋದ್ರಿ? ಹಾಗೆ ಮುಂದಗಡೆ ಬಾಗಿಲಿಂದ ಹೋಗಿದ್ದೀವಿ. ಕೃಷ್ಣ ಹೇಳಿದ, ಮುಂದಗಡೆ ಬಾಗಿಲಿಂದ ಹೋಗಬೇಡಿ, ಹಿಂದಗಡೆ ಬಾಗಿಲಿಂದ ಹೋಗ್ರಿ. ಹಾಗೆ ಆಯಿತು ಅಂತ ಹಿಂದಗಡೆ ಬಾಗಿಲಿಂದ ಹೋಗಿ ಅಲ್ಲಿ ಹೆಣ್ಮಕ್ಳು ಇರ್ತಾರೆ, ಅವ್ರ ಹತ್ರ ಕೇಳಿ ಹಾಗೆ ಅಂತ ಹೇಳಿದಾಗ, ಕೃಷ್ಣ ಅಂತ ಹೆಸರು ಹೇಳಿದ ಕೂಡಲೇ ತಾವೇನೇನು ಅಡುಗೆ ಮಾಡಿ ಇಟ್ಟಿದ್ರು ಎಲ್ಲವನ್ನು ತಂದು ದೇವರ ಮುಂದೆ ಸಮರ್ಪಣೆ ಮಾಡಿಬಿಟ್ರಂತೆ. ನಮ್ಮ ಮನಸ್ಸು ಹಾಗಿರಬೇಕು. ಕೃಷ್ಣನಿಗೆ ಎಲ್ಲವನ್ನು ಕೊಡಲಿಕ್ಕೆ ನಾವೇನಾಗಬೇಕು? ಸಿದ್ಧರಾಗಿರಬೇಕು. ಯಾರೋ ಒಬ್ಬ ಬಂದ ಅಂತ, ಯಾವುದೋ ಒಂದು ಗೋಪಿಕಾಸ್ತ್ರೀ ಅಡುಗೆಯನ್ನು ಹಿಡ್ಕೊಂಡು ಹೋದಾಗ, ಎಲ್ಲಿಗೆ ಹೋಗ್ತಿ ಅಂತ ಕೇಳಿದ. ಕೃಷ್ಣನಿಗೆ ಕೊಡಬೇಕು. ಗದರಿಸಿದನಂತೆ, ಹೋಗಬಾರ್ದು ನೀನು. ಅಲ್ಲೇ ದೇಹವನ್ನು ಬಿಟ್ಟು ಪ್ರಾಣತ್ಯಾಗ ಮಾಡೇ ಬಿಟ್ಲು. ಪ್ರಾಣತ್ಯಾಗ ಮಾಡಿ ಪರಮಾತ್ಮನ ಪಾದಮೂಲವನ್ನು ಸೇರಿದರು ಅಂತಾರೆ. ಈ ರೀತಿಯಾಗಿ ಒಂದು ಅಡಿಗೆಯನ್ನು ನಾವು ಕೃಷ್ಣನಿಗೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡುವವು ಅಲ್ವಾ? ಮನೆಯಲ್ಲಿ ನಿತ್ಯ ಅಡಿಗೆ ಆಗ್ತದೆ, ನೈವೇದ್ಯ ಮಾಡುವ ತುಂಬ ಜನ ಇರ್ತೀರಿ. ಮಾಡದೇ ಇದ್ದವರು ಯಾರಾದರೂ ಇದ್ದರೆ ಅವರಿಗೆ ಅಂತ ಇಟ್ಟುಕೊಳ್ಳಿ, ನಿಮಗೆ ಅಲ್ಲ ಇದು. ಕೃಷ್ಣನಿಗೆ ಏನು ಮಾಡಬೇಕು? ನೈವೇದ್ಯ ಮಾಡಿಯೇ ನಾವು ತೆಗೆದುಕೋಬೇಕು. ದೇವರು ನಿರೀಕ್ಷೆ ಮಾಡ್ತಾನೆ. ಆ ಬ್ರಾಹ್ಮಣರು ಅವರಿಗೆ ಪಶ್ಚಾತ್ತಾಪ ಆಯ್ತಂತೆ ನೋಡಿ. ಅದಕ್ಕೆ ಹೇಳಿದ್ದು, ಕೃಷ್ಣನಿಗೆ ಕೊಡುವ ಮನಸ್ಸು ಸತ್ರಾಜಿತ್ ರಾಜನಿಗೆ ಇಲ್ಲ, ಮಣಿ ಬೆಳೆ ಬಾಳುವ ವಸ್ತು ಬಿಟ್ಟು ಬಿಡೋಣ, ಅನ್ನವನ್ನು ಕೊಡುವ ಒಂದು, ನಮಗೆ ಅನ್ನವೇ ಸಂಪತ್ತಿದ್ದಂಗೆ, ನಮಗೆ ಅನ್ನವೇ ಸ್ಯಮಂತಕ ಮಣಿ ಇದ್ದಾಗೆ, ಅನ್ನಗತ ಪ್ರಾಣ ಅಂತ ಹೇಳ್ತಾರೆ ನೋಡಿ. ನಮಗೆ ಅದೇ ಪ್ರಾಣ. ಅನ್ನವನ್ನು ಕೊಡೋದಕ್ಕೂ ಸಿದ್ಧ ಆಗಿಲ್ಲ ಅಂದರೆ ಅದು ಎಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ ಅಂತ ನೋಡಿ. ನಾವು ಹೇಳ್ಬೋದು, ಇಲ್ಲ ರೀ ಮಡಿ ಗಿಡಿ ತಲೆ ಕೆರ್ಕೋತೀವಿ ನಾವು. ದೇವರು ಹೇಳ್ತಾನೆ, ಯೋಚನೆ ಮಾಡಬೇಡ, ಏನಾದರೂ ಏನು ಮಾಡಿದ್ಯೋ ಅದನ್ನು ಕೊಡು ನನಗೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ದೇವರು ಏನು ನಿರೀಕ್ಷೆ ಮಾಡ್ತಾನೆ? ಭಕ್ತಿಯನ್ನು ನಿರೀಕ್ಷೆ ಮಾಡ್ತಾನೆ. ನೀ ಗ್ಯಾಸಲ್ಲಿ ಮಾಡಿ, ಹೌದು ಇದೆ, ಗ್ಯಾಸಲ್ಲೇ ಮಾಡಬೇಕು, ಗ್ಯಾಸಲ್ಲಿ ಮಾಡಬಾರ್ದು, ಒಲೆಯಲ್ಲೇ ಮಾಡಬೇಕು, ನಿಯಮಗಳು ಇದೆ. ನಿಯಮನ ಪರಿಪಾಲನೆ ಮಾಡಲಿಕ್ಕಾದವರು ಮಾಡಲಿ, ನಿಯಮನ ಪರಿಪಾಲನೆ ಮಾಡಲಿಕ್ಕಾಗದವರು ಏನು ಮಾಡಬೇಕು? ಮಾಡಿದ್ದನ್ನೇ ಒಂದು ತುಳಸಿದಲ್ಲಿ ಹಾಕಿ
ಕೃಷ್ಣಾರ್ಪಣೆ ಹೇಳಬೇಕೇ ಹೊರತು ದೇವರಿಗೆ ಸಮರ್ಪಣೆ ಮಾಡದೆ ನಾವು ಯಾವುದನ್ನು ಕೂಡ ತೆಗೆದುಕೊಳ್ಳಬಾರ್ದು. ಒಂದು ನೀರಿರ್ಬೋದು, ಒಂದು ನೀರಾಗಲಿ, ಒಂದು ನೀರು ಮಜ್ಜಿಗೆ ಆಗಲಿ, ಏನೇ ಪದಾರ್ಥ ಆಗಲಿ ದೇವರಿಗೆ ಸಮರ್ಪಣೆ ಮಾಡದೆ ನಾವು ತೆಗೆದುಕೊಳ್ಳಬಾರ್ದು. ದೇವರು ಏನು ನಿರೀಕ್ಷೆ ಮಾಡ್ತಾನೆ? ಇದನ್ನೇ ನಿರೀಕ್ಷೆ ಮಾಡ್ತಾನೆ. ದೇವರಿಗೆ ಮಣಿ ಬೇಕಾಗಿತ್ತಾ? ಈ ಗೋಪಿಕಾಸ್ತ್ರೀಯರ ಅಡಿಗೆ ಬೇಕಾಗಿತ್ತಾ? ದೇವರಿಗೆ ಯಾವುದು ಬೇಡ. ನಾವು ಮಾಡುವ ಅಡಿಗೆ ಬೇಕಾಗಿತ್ತಾ? ತತ್ರಾಪಿ ಗ್ಯಾಸಿನ ಅಡಿಗೆ ಬೇಕಾಗಿತ್ತಾ? ಇಲ್ಲ, ದೇವರಿಗೆ ಯಾವುದು ಬೇಡ. ಆದರೆ ದೇವರು ಏನು ನಿರೀಕ್ಷೆ ಮಾಡ್ತಾನೆ? ಆ ಒಂದು ನೈವೇದ್ಯ ಮಾಡುವ ಸಂದರ್ಭದಲ್ಲಿ ಏನು ಒಂದು ದೇವರ ಸ್ಮರಣೆ ಬರುತ್ತದೆ, ದೇವರಿಗೆ ಅದು ಬೇಕಾಗಿದೆ. ಆ ಸಂದರ್ಭದಲ್ಲಾದರೂ ನನ್ನನ್ನು ನೀನು ಸ್ಮರಿಸಿಕೊಂಡಿಯಲ್ಲ. ನೈವೇದ್ಯ ಕ್ರಮ ಬಿಟ್ಟು ಹೋಗಿಬಿಟ್ರೆ ಆ ದೇವರ ಸ್ಮರಣೆಯು ಕೂಡ ಏನಾಗ್ತದೆ, 24 ಅವರ್ಸಲ್ಲಿ ಅದು ತಪ್ಪಿ ಹೋಗ್ತದೆ. ಅದರಿಂದ ಒಂದು ನೀರನ್ನು ಕುಡಿಯುವಾಗ, ಒಂದು ಅವಲಕ್ಕಿ ಏನೇ ಇರಲಿ ಮಾಡುವಾಗಲೂ ಕೂಡ ಏನು ಮಾಡಬೇಕು? ದೇವರಿಗೆ ಸಮರ್ಪಣೆ ಮಾಡಿಯೇ ತೆಗೆದುಕೋಬೇಕು. ಕೃಷ್ಣ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಇದೇ ವಿಚಾರ ಅಕಿಂಚನ ವಿತ್ತಾಯ, ನಮ್ಮ ವಿತ್ತ ಅದೇ, ಅನ್ನ ಊಟ ಇದೆ. ಇದೇ ವಿಚಾರವನ್ನು ಅಕಿಂಚನ ವಿತ್ತಾಯ ಹಾಗೆಂಬ ಅದನ್ನು ತಿಳಿಸಿಕೊಡುವ ಮತ್ತೊಂದು ಘಟನೆ ಇದೆ. ಅದನ್ನು ನಾಳೆ ಸೇರಿದಾಗ ನೋಡೋಣ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.